ಒಂದು ವೇಳೆ ನೀನು ಒಂದು ರಾತ್ರಿ ನನ್ನ ಬಿಸ್ನೆಸ್ ಪಾರ್ಟ್ನರ್ನೊಂದಿಗೆ ಕಾಲ ಕಳೆದರೆ ನಾನು ನಿನ್ನ ಅಮ್ಮ ಹಾಗೂ ಸಹೋದರನ ಪ್ರಾಣವನ್ನು ಉಳಿಸಲು ಸಾಧ್ಯ. ಅವಳು ತುಂಬ ಅಸಹಾಯಕಳಾಗಿದ್ದಳು. ಅವಳು ಅಳುತ್ತಾ ಹೇಳಿದಳು, ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನಲ್ಲಿ ಹೇಳಿ, ಒಂದು ದಿನದ ಮಟ್ಟಿಗೆ ನನ್ನನ್ನು ಮದುವೆಯಾಗಲು ಹೇಳಿ. ಮಾರನೇ ದಿನವೇ ಅವರು ನನಗೆ ಡೈವೋರ್ಸ್ ನೀಡಲಿ. ಆನಂತರ ಆ ದಿನ ಅವಳ ಮದುವೆ ಅನಿಕೇತ್ನೊಂದಿಗೆ ಆಯಿತು. ಆದರೆ ಅನಿಕೇತ್ನನ್ನು ನೋಡಿ ಅವಳ ದೇಹವೇ ನಡುಗಿ ಹೋಯಿತು. ಅನಿಕೇತನು ಅವಳ ಕ್ಲಾಸ್ಮೇಟ್ ಆಗಿದ್ದನು. ಅವನ ಜೊತೆ ಓದುತ್ತಿರುವಾಗ ಅವಳು ಆತನ ಕೆನ್ನೆಗೆ ಬಾರಿಸಿದಳು. ಆದ್ದರಿಂದ ಅನಿಕೇತನು ಸೇಡು ತೀರಿಸಿಕೊಳ್ಳಲು ಈ ರೀತಿಯ ಪ್ಲ್ಯಾನ್ ಮಾಡಿದ್ದನು. ಅನಿಕೇತ್ನು ಇಡೀ ರಾತ್ರಿ ಅವಳ ಮೇಲೆ ದಬ್ಬಾಳಿಕೆ ಮಾಡಿದನು. ಬೆಳಗಾಗುತ್ತಿದ್ದಂತೆ ಡೈವರ್ಸ್ ನೀಡುವ ನಿರ್ಧಾರ ಮಾಡಿದನು. ಅವಳು ತನ್ನ ಪರ್ಸನ್ನು ಮರೆತು ರೂಮ್ನಲ್ಲೇ ಬಿಟ್ಟು ಬಂದಿದ್ದಳು. ಅನಿಕೇತನು ಅವಳ ಪರ್ಸನ್ನು ನೋಡುತ್ತಿದ್ದಂತೆ ಅವಳ ಪರ್ಸ್ನಲ್ಲಿ ಇದ್ದ ಒಂದು ಫೋಟೋವನ್ನು ನೋಡಿ ಅವನ ಜೀವವೇ ಹೋದಂತಾಯಿತು. ಹುಚ್ಚನಂತೆ ಅವನು ತಲೆಯ ಕೂದಲನ್ನು ಹಿಚುಕಿಕೊಂಡನು. ಏಕೆಂದರೆ ಅವನು ನಿಯತಿಯು ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಚಿಂತೆಯಿಂದ ಕುಳಿತುಕೊಂಡಿದ್ದಳು. ಅವಳಿಗೆ ತನ್ನ ಬಗ್ಗೆ ಏನೂ ಚಿಂತೆ ಇರಲಿಲ್ಲ. ಆದರೆ ತನ್ನ ಜೀವನದಲ್ಲಿ ತನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಿರುವ ತನ್ನ ಅಮ್ಮ ಹಾಗೂ ಸಹೋದರನ ಬಗ್ಗೆ ತುಂಬ ಚಿಂತೆಗೊಳಗಾಗಿದ್ದಳು. ಅವರು ಈಗ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರು. ಎಷ್ಟೇ ಪ್ರಯತ್ನಪಟ್ಟರೂ ಅವರ ಆರೋಗ್ಯ ಸರಿ ಹೋಗುತ್ತಿರಲಿಲ್ಲ. ಡಾಕ್ಟರ್ ಎಮರ್ಜೆನ್ಸಿ ವಾರ್ಡ್ನಿಂದ ಹೊರಗಡೆ ಬರುತ್ತಿದ್ದಂತೆ ಅವಳು ವೇಗವಾಗಿ ದಾಪುಗಾಲು ಇಡುತ್ತಾ ಡಾಕ್ಟರ್ ಬಳಿಗೆ ಸಾಗಿದಳು. ತುಂಬ ಚಿಂತೆಗೊಳಗಾಗಿ ತನ್ನ ಅಮ್ಮ ಹಾಗೂ ಸಹೋದರನ ಬಗ್ಗೆ ಕೇಳತೊಡಗಿದಳು. ಡಾಕ್ಟರ್ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ದುಃಖಭರಿತ ಶಬ್ದಗಳಲ್ಲಿ ಹೇಳಿದರು, ಅವರ ಸ್ಥಿತಿ ತುಂಬ ಗಂಭೀರವಾಗಿದೆ. ಆದಷ್ಟು ಬೇಗ ನಾವು ಆಪರೇಷನ್ ಮಾಡದಿದ್ದರೆ ಆನಂತರ ಯಾರಿಂದಲೂ ಏನೂ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಆಳವಾದ ಗಾಯವಾಗಿದೆ ಮತ್ತು ಆದಷ್ಟು ಬೇಗ ಮೆದುಳಿನ ಆಪರೇಷನ್ ಮಾಡುವ ಅವಶ್ಯಕತೆ ಇದೆ. ರಕ್ತ ಹೆಪ್ಪುಗಟ್ಟುವ ಮೊದಲೇ ಅದನ್ನು ನಾವು ತಡೆಯಬೇಕು. ಡಾಕ್ಟರ್ ಮಾತನ್ನು ಕೇಳುತ್ತಿದ್ದಂತೆ ನಿಯತಿ ತುಂಬ ಚಿಂತೆಗೊಳಗಾದಳು ಮತ್ತು ಗಾಬರಿಗೊಳ್ಳುತ್ತಾ ಹೇಳಿದಳು, ಡಾಕ್ಟರ್ ಸಾಹೇಬರೇ, ಆಪರೇಷನ್ ಶುರು ಮಾಡಿ, ಏಕೆ ತಡ ಮಾಡುತ್ತಿದ್ದೀರಿ? ಡಾಕ್ಟರ್ ಅವರು ಗಂಭೀರವಾಗಿ ಅವಳ ಕಡೆಗೆ ನೋಡಿದರು ಮತ್ತು ಹೇಳಿದರು, ಆಪರೇಷನ್ಗಾಗಿ ಕನಿಷ್ಠವೆಂದರೂ ನೀವು ನಾಳೆ 10 ಲಕ್ಷ ರೂಪಾಯಿ ಕೌಂಟರ್ನಲ್ಲಿ ಜಮಾ ಮಾಡಬೇಕು. ಎಲ್ಲಿವರೆಗೆ ನೀವು ಈ ಹಣವನ್ನು ಜಮಾ ಮಾಡೋದಿಲ್ಲವೋ ಅಲ್ಲಿವರೆಗೆ ನಾವು ಆಪರೇಷನ್ ಶುರು ಮಾಡಲು ಸಾಧ್ಯವಿಲ್ಲ. ಇದನ್ನು ಕೇಳುತ್ತಿದ್ದಂತೆ ನಿಯತಿಗೆ ಗಾಬರಿಯಾಗಲು ಶುರುವಾಯಿತು. ಅವಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ಅವಳು ಅಷ್ಟೊಂದು ಹಣವನ್ನು ವ್ಯವಸ್ಥೆ ಮಾಡುವುದೆಂದರೆ ಅವಳಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಅವಳು ಬಡಬಡಿಸುತ್ತಿದ್ದಳು, ನಾನು ಎಲ್ಲಿಂದ ತರಲಿ? ನನ್ನ ಬಳಿ ಏನೂ ಇಲ್ಲ. ಆಗ ಡಾಕ್ಟರ್ ತುಂಬ ದುಃಖಭರಿತ ಶಬ್ದಗಳಲ್ಲಿ ಹೇಳಿದರು, ನನ್ನನ್ನು ಕ್ಷಮಿಸಿ, ಆದರೆ ನನ್ನಿಂದ ನಿಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಿಲ್ಲ. ಈ ಆಪರೇಷನ್ಗಾಗಿ ನಾವು ವಿದೇಶದಿಂದ ಆಪರೇಷನ್ ಸ್ಪೆಷಲಿಸ್ಟ್ ಅವರನ್ನು ಕರೆಸಬೇಕಾಗುತ್ತದೆ. ಇದಕ್ಕೆ ಎಷ್ಟು ಖರ್ಚಾಗುತ್ತದೆ ಎಂದು ನಿಮಗೆ ಗೊತ್ತಲ್ಲವೇ? ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಹಣವನ್ನು ಜಮೆ ಮಾಡಿ. ಇದರಿಂದ ನಾವು ಅವರ ಚಿಕಿತ್ಸೆಯನ್ನು ಪ್ರಾರಂಭಿಸಬಹುದು. ಡಾಕ್ಟರ್ ಅವರ ಮಾತು ಕೇಳಿ ನಿಯತಿ ನಿಜಕ್ಕೂ ಹೈರಾಣಾದಳು. ಅವಳ ತಲೆಯಲ್ಲಿ ಒಂದೇ ಯೋಚನೆ ಕಾಡುತ್ತಿತ್ತು, 10 ಲಕ್ಷ ರೂಪಾಯಿ ನಾನು ಎಲ್ಲಿಂದ ತರಲಿ? ಅವಳ ಪರ್ಸ್ನಲ್ಲಿ ಅವಳ ಬಳಿ ಕೇವಲ 1,000 ಕೂಡ ಇರಲಿಲ್ಲ. ಆಸ್ಪತ್ರೆಯ ಗೋಡೆಗಳ ಮಧ್ಯದಲ್ಲಿ ಒಬ್ಬಳೇ ನಿಂತಿದ್ದಳು. ಇದರ ಮಧ್ಯೆ ಅವಳ ಕಣ್ಣಲ್ಲಿ ಹರಿಯುತ್ತಿರುವ ಕಣ್ಣೀರು ಅವಳನ್ನು ಇನ್ನೂ ಕುಗ್ಗಿ ಹೋಗುವಂತೆ ಮಾಡಿತ್ತು. ಭಗವಂತ, ನನ್ನ ಅಣ್ಣ ಹಾಗೂ ಅಮ್ಮನನ್ನು ರಕ್ಷಿಸು ಎಂದು ಅವಳ ಅಂತರಾಳದಿಂದ ಶಬ್ದ ಹೊರಬರುತ್ತಿತ್ತು. ಅವಳು ತನ್ನ ಫೋನನ್ನು ತೆಗೆದಳು ಮತ್ತು ನಂಬರ್ ಒತ್ತತೊಡಗಿದಳು. ಒಂದಾದ ಮೇಲೆ ಒಂದರಂತೆ ಕಾಲ್ ಮಾಡುತ್ತಿದ್ದಳು. ಆದರೆ ಎಲ್ಲ ಕಡೆಯಿಂದ ಒಂದು ತಿರಸ್ಕಾರ ಮಾಡುತ್ತಿದ್ದರು, ಇಲ್ಲ ಸುಮ್ಮನಾಗುತ್ತಿದ್ದರು. ಕೊನೆಗೆ ಅವಳು ಸುಸ್ತಾಗಿ ಕುರ್ಚಿಯಲ್ಲಿ ಕುಳಿತುಕೊಂಡಳು ಮತ್ತು ಕಣ್ಣು ಮುಚ್ಚಿಕೊಂಡು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡಳು. ಅವಳು ತನ್ನ ಆಫೀಸ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಆಕಸ್ಮಿಕವಾಗಿ ಅವಳ ಫೋನ್ ರಿಂಗ್ ಆಯಿತು. ಕಾಲ್ನಲ್ಲಿ ಮಾತನಾಡುತ್ತಿದ್ದಂತೆ ಅವಳ ಮುಖ ಬಿಳುಚಿಕೊಂಡಿತ್ತು. ತಕ್ಷಣ ಅವಳು ಕುರ್ಚಿಯಿಂದ ಎದ್ದು ಗಾಬರಿಯಿಂದ ತನ್ನ ಬಾಸ್ನ ಕೋಣೆಯ ಕಡೆಗೆ ಹೋದಳು. ಬಾಸ್ನ ಬಳಿ ಹೇಳಿದಳು, ನನ್ನ ಅಮ್ಮ ಹಾಗೂ ಸಹೋದರನಿಗೆ ಆಕ್ಸಿಡೆಂಟ್ ಆಗಿದೆ. ನಾನು ಬೇಗ ಹೋಗಬೇಕಾಗಿದೆ. ಪ್ಲೀಸ್ ನನ್ನನ್ನು ಬೇಗ ಹೋಗಲು ಬಿಡಿ. ಗಾಬರಿಯ ಶಬ್ದಗಳಲ್ಲಿ ಹೇಳಿದಳು. ಅವಳ ಚಿಂತೆಯನ್ನು ನೋಡಿ ವಿವೇಕ್ ತುಂಬ ಮೃದುವಾಗಿ ಹೇಳಿ ಕುರ್ಚಿಯಲ್ಲಿ ಕುಳ್ಳಿರಿಸಿದನು. ಅವಳಿಗೆ ಒಂದು ಗ್ಲಾಸ್ ನೀರನ್ನು ನೀಡಿದನು ಮತ್ತು ಹೇಳಿದನು, ನಿಯತಿ, ಮೊದಲು ರಿಲ್ಯಾಕ್ಸ್ ಆಗು. ಇಷ್ಟೊಂದು ಗಾಬರಿಯಾದರೆ ಆಸ್ಪತ್ರೆಗೆ ಹೋಗಿ ನಿನ್ನ ತಾಯಿ ಹಾಗೂ ಸಹೋದರನನ್ನು ಹೇಗೆ ಸಂಭಾಳಿಸುತ್ತೀಯಾ? ನೀರನ್ನು ತೆಗೆದುಕೋ, ಕುಡಿದು ರಿಲ್ಯಾಕ್ಸ್ ಆಗು. ನಡುಗುತ್ತಿರುವ ಕೈಗಳಿಂದ ನಿಯತಿ ನೀರಿನ ಗ್ಲಾಸನ್ನು ಹಿಡಿದುಕೊಂಡಳು. ಕೆಲವು ಗುಟುಕು ನೀರು ಕುಡಿದ ಮೇಲೆ ವಿವೇಕ್ ನಿಧಾನವಾಗಿ ಹೇಳಿದನು, ಚಿಂತೆಗೊಳಗಾಗಬೇಡ, ಸಮಾಧಾನ ತಂದುಕೋ. ಒಂದು ವೇಳೆ ಏನಾದರೂ ಅವಶ್ಯಕತೆ ಇದ್ದರೆ ಮುಜುಗರ ಪಟ್ಟುಕೊಳ್ಳದೆ ನನಗೆ ಕಾಲ್ ಮಾಡು. ಆಗ ನಿಯತಿ ಧನ್ಯವಾದ ತುಂಬಿದ ಕಣ್ಣುಗಳಿಂದ ತನ್ನ ಬಾಸ್ನಿಗೆ ಧನ್ಯವಾದ ಹೇಳಿದಳು ಮತ್ತು ಅಲ್ಲಿಂದ ಹೊರಬಂದಳು. ಆಗ ವಿವೇಕ್ ಅವಳನ್ನು ಮತ್ತೊಮ್ಮೆ ತಡೆದನು ಮತ್ತು ಹೇಳಿದ, ನಿಲ್ಲು, ನಾನು ಡ್ರೈವರ್ನನ್ನು ಕಳಿಸುತ್ತೇನೆ.
ಅವನು ನಿನ್ನನ್ನು ಆಸ್ಪತ್ರೆಯವರೆಗೂ ಬಿಟ್ಟು ಬರುತ್ತಾನೆ. ಆಗ ನಿಯತಿಯು ಒದ್ದೆಯಾದ ಕಣ್ಣುಗಳಿಂದ ಮತ್ತೊಮ್ಮೆ ಧನ್ಯವಾದ ಹೇಳಿ ವೇಗವಾಗಿ ಹೊರಬಂದಳು. ಸ್ವಲ್ಪ ಹೊತ್ತಿನಲ್ಲಿ ಅವಳು ಆಸ್ಪತ್ರೆಯ ಗೇಟಿನ ಬಳಿ ಬಂದು ನಿಂತಿದ್ದಳು. ತಕ್ಷಣ ಎಮರ್ಜೆನ್ಸಿ ವಾರ್ಡ್ಗೆ ಬರುತ್ತಿದ್ದಂತೆ ತನ್ನ ತಾಯಿ ಮತ್ತು ಸಹೋದರನ ಪರಿಸ್ಥಿತಿಯನ್ನು ನೋಡಿ ಅವಳು ಅದುರಿ ಹೋದಳು. ಅವಳ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ಅವಳಿಗೆ ಉಸಿರುಗಟ್ಟಿದಂತಾಯಿತು. ಆದರೆ ಡಾಕ್ಟರ್ ಹೇಳಿದ ಮಾತಿನ ಮುಂದೆ ಇದು ಯಾವುದೇ ದೊಡ್ಡ ವಿಷಯವಾಗಿರಲಿಲ್ಲ. ಏಕೆಂದರೆ ಡಾಕ್ಟರ್ ಹೇಳಿದ ಆ ವಿಷಯದಿಂದ ಅವಳಿಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಂತಾಗಿತ್ತು. ಏಕೆಂದರೆ ಇಷ್ಟೊಂದು ಹಣವನ್ನು ಎಲ್ಲಿಂದ ತರಬೇಕು? ತನ್ನ ಅಕ್ಕಪಕ್ಕ ನಿಂತ ಜನರನ್ನು ನೋಡಿದಾಗ ಸುತ್ತಲೂ ನಿಂತ ಜನರೆಲ್ಲರೂ ತುಂಬ ಚಿಂತೆಗೊಳಗಾದವರಾಗಿದ್ದರು. ಒಬ್ಬರ ಕಣ್ಣುಗಳಲ್ಲಿ ಭರವಸೆ ಮೂಡಿದ್ದರೆ ಮತ್ತೊಬ್ಬರ ಕಣ್ಣುಗಳಲ್ಲಿ ದುಃಖವೇ ತುಂಬಿತ್ತು. ಆದರೆ ನಿಯತಿಯ ಕಣ್ಣುಗಳಲ್ಲಿ ಅದ್ಯಾವುದೂ ಇರಲಿಲ್ಲ. ಅವಳ ಕಣ್ಣುಗಳೆಲ್ಲ ಖಾಲಿಯಾದಂತೆ ತೋರುತ್ತಿತ್ತು. ಆಸ್ಪತ್ರೆಯ ಚಳಿಯಿಂದ ಕೂಡಿದ ಆ ರಾತ್ರಿ ಅವಳ ಜೊತೆ ಯಾರೂ ಇರಲಿಲ್ಲ. ಅವಳಿಗೆ ಯಾರೂ ಸಹಾಯ ಮಾಡುವವರು ಇರಲಿಲ್ಲ. ಅವಳು ಒಬ್ಬಂಟಿಯಾಗಿದ್ದಳು. ಅವಳು ಹಣವನ್ನು ತಾನು ಎಲ್ಲಿಂದಾದರೂ ಹೇಗಾದರೂ ಮಾಡಿ ಹೊಂದಿಸಬೇಕು ಅಂದುಕೊಂಡಳು. ಆಕಸ್ಮಿಕವಾಗಿ ಅವಳ ಬಾಸ್ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಗುಯಿಗುಟ್ಟವು. ಅವರು ಹೇಳಿದ್ದರು, ಏನಾದರೂ ಅವಶ್ಯಕತೆ ಇದ್ದರೆ ಮುಜುಗರ ಪಟ್ಟುಕೊಳ್ಳದೆ ನನಗೆ ಕಾಲ್ ಮಾಡು ಎಂದು. ಅವರ ಮಾತು ನೆನಪಾಗುತ್ತಿದ್ದಂತೆ ಅವಳು ಒಂದು ನಿರ್ಧಾರಕ್ಕೆ ಬಂದಳು. ನಾನು ಸದ್ಯ ವಿವೇಕ್ನಿಂದ ಸಾಲವನ್ನು ತೆಗೆದುಕೊಳ್ಳುತ್ತೇನೆ. ಆನಂತರ ನನ್ನ ಸಂಬಳದಲ್ಲಿ ಚುಕ್ತಾ ಮಾಡುತ್ತೇನೆ. ಈ ವಿಚಾರವು ಸ್ವಲ್ಪ ಹೊತ್ತು ಅವಳಿಗೆ ನೆಮ್ಮದಿಯನ್ನು ನೀಡಿತ್ತು. ತಕ್ಷಣ ಅವಳು ತನ್ನ ಬಾಸ್ಗೆ ಫೋನ್ ಮಾಡಲು ಫೋನ್ ಎತ್ತಿಕೊಂಡಳು. ಅವಳ ದೃಷ್ಟಿಯು ಗಡಿಯಾರದ ಮೇಲೆ ಬೀಳುತ್ತಿದ್ದಂತೆ ಅವಳಿಗೆ ಫೋನ್ ಮಾಡಲು ಮನಸ್ಸಾಗಲಿಲ್ಲ. ಏಕೆಂದರೆ ಈಗ ರಾತ್ರಿ 12 ಗಂಟೆಯ ಸಮಯವಾಗಿತ್ತು. ಈ ಸಮಯದಲ್ಲಿ ಕಾಲ್ ಮಾಡುವುದು ಉಚಿತವಲ್ಲ ಎಂದು ಅವಳಿಗೆ ಅನಿಸಿತು. ಬೆಳಿಗ್ಗೆ ಆಫೀಸಿಗೆ ಹೋಗಿ ಇದರ ಬಗ್ಗೆ ಮಾತನಾಡುತ್ತೇನೆ ಎಂದುಕೊಂಡಳು. ಆದರೆ ಮುಂಬರುವ ದಿನಗಳು ಎಂತಹ ಸಂಕಷ್ಟದ ದಿನಗಳು ಬರುತ್ತವೆ ಎಂದು ಅವಳು ಊಹಿಸಿಯೂ ಇರಲಿಲ್ಲ. ಬೆಳಗಾಗುತ್ತಿದ್ದಂತೆ ಅವಳು ಸೀದಾ ಆಸ್ಪತ್ರೆಗೆ ಬಂದು ತಲುಪಿದ್ದಳು. ಇಡೀ ರಾತ್ರಿ ಚಿಂತೆಯಿಂದ ನಿದ್ದೆಯಿಲ್ಲದೆ ಅವಳ ಕಣ್ಣುಗಳು ಊದಿಕೊಂಡಿದ್ದವು. ಯಾವುದೇ ಪರಿಸ್ಥಿತಿಯಲ್ಲಾದರೂ ವಿವೇಕ್ನನ್ನು ಭೇಟಿಯಾಗಿ ಹಣವನ್ನು ಹೊಂದಿಸಬೇಕೆಂದುಕೊಂಡಿದ್ದಳು. ಆಫೀಸ್ನೊಳಗೆ ಕಾಲಿಡುತ್ತಿದ್ದಂತೆ ಅವಳು ಸೀದಾ ವಿವೇಕ್ನ ಕ್ಯಾಬಿನ್ ಕಡೆಗೆ ಓಡಿ ಬಂದಳು. ಬಾಗಿಲನ್ನು ನಾಕ್ ಮಾಡಿದಳು. ಒಳಗಡೆಯಿಂದ ಗಂಭೀರವಾದ ಶಬ್ದ ಕೇಳಿಸಿತು. ನಿಯತಿಯ ಎದೆ ಡವಗುಡುತ್ತಿತ್ತು. ಅವಳು ಕ್ಯಾಬಿನ್ ಒಳಗಡೆ ಬಂದು ಕುಳಿತಳು. ಕ್ಯಾಬಿನ್ ಒಳಗಡೆ ಬೇರೊಬ್ಬರು ಕುಳಿತಿದ್ದರು. ತನ್ನ ಇಂತಹ ಪರಿಸ್ಥಿತಿಯಲ್ಲಿ ನಿಯತಿಯು ಮತ್ತೊಬ್ಬರ ಕಡೆಗೆ ಗಮನವೇ ನೀಡಲಿಲ್ಲ. ಆ ವ್ಯಕ್ತಿಯ ದೃಷ್ಟಿ ನಿಯತಿಯ ಮೇಲೆ ಬೀಳುತ್ತಿದ್ದಂತೆ ಅವನು ನಿಯತಿಯನ್ನು ನೋಡುತ್ತಲೇ ಇದ್ದನು. ಆನಂತರ ತನ್ನನ್ನು ತಾನು ಸಂಭಾಳಿಸಿಕೊಂಡು ಆತನು ತನ್ನ ಮುಖವನ್ನು ತಿರುಗಿಸಿಕೊಂಡನು. ಏಕೆಂದರೆ ನಿಯತಿಗೆ ತಾನು ಯಾರು ಎಂದು ತಿಳಿಯಬಾರದು ಎಂದು ಹಾಗೆ ಮಾಡಿದ್ದನು. ಈಗ ವಿವೇಕನು ನಿಯತಿಯ ಕಡೆಗೆ ಗಮನ ನೀಡುತ್ತಾ ಅವಳ ಮುಖವನ್ನು ನೋಡಿದಾಗ ಅವನಿಗೆ ಅವಳ ಮೇಲೆ ಕನಿಕರ ಮೂಡಿತು. ಅವಳ ಮೇಲೆ ಒಮ್ಮೆ ದೃಷ್ಟಿ ಬೀರಿ ವಿವೇಕ್ ಹೇಳಿದನು, ಹೇಳು ನಿಯತಿ, ಎಲ್ಲ ಸರಿಯಾಗಿದೆ ತಾನೆ ಎಂದಾಗ ನಿಯತಿ ತಕ್ಷಣ ಹೇಳಿದಳು, ಸರ್, ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಆಗ ವಿವೇಕ್ ತನ್ನ ಕುರ್ಚಿಗೆ ಒರಗಿಕೊಳ್ಳುತ್ತಾ ಗಂಭೀರವಾಗಿ ಅವಳನ್ನೇ ನೋಡತೊಡಗಿದನು. ನಾನು ನಿನಗೆ ಹೇಗೆ ಸಹಾಯ ಮಾಡಲಿ? ಆಗ ನಿಯತಿ ಹೇಳಿದಳು, ನನ್ನ ಅಮ್ಮ ಹಾಗೂ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ನಿಮಗೆ ಮೊದಲೇ ಹೇಳಿದ್ದೆ. ಡಾಕ್ಟರ್ ಅವರ ಆಪರೇಷನ್ಗಾಗಿ 10 ಲಕ್ಷ ಬೇಕೆಂದು ಕೇಳಿದ್ದಾರೆ. ನನ್ನ ಬಳಿ ಈಗ ಅಷ್ಟೊಂದು ಹಣವಿಲ್ಲ. ಆದ್ದರಿಂದ ನಾನು ನಿಮ್ಮಿಂದ ಸಾಲ ತೆಗೆದುಕೊಳ್ಳಬೇಕೆಂದಿದ್ದೇನೆ. ನೀವು ನನ್ನ ಪ್ರತಿ ತಿಂಗಳ ಸಂಬಳದಿಂದ ಸಾಲಕ್ಕೆ ಜಮೆ ಮಾಡಿಕೊಳ್ಳುತ್ತಾ ಇರಿ. ಎಷ್ಟೇ ದಿನಗಳಾದರೂ ನಾನು ಆ ಸಾಲವನ್ನು ತೀರಿಸುತ್ತೇನೆ. ಪ್ಲೀಸ್, ನನಗೆ ಇದೊಂದು ಸಹಾಯ ಮಾಡಿ. ಹೀಗೆ ಹೇಳುವಾಗ ನಿಯತಿಯ ಧ್ವನಿಯು ಕಂಪಿಸುತ್ತಿತ್ತು. ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿತ್ತು. ಆಗ ವಿವೇಕ್ನು ತಲೆಯನ್ನು ಎತ್ತಿ ನೇರವಾಗಿ ಕುಳಿತುಕೊಂಡನು. ವಿವೇಕ್ ಏನೋ ಹೇಳಲು ಹೋಗುತ್ತಿದ್ದಂತೆ ಪಕ್ಕದಲ್ಲಿ ಕುಳಿತಿರುವ ವ್ಯಕ್ತಿಯು ಕಣ್ಸನ್ನೆಯಿಂದ ವಿವೇಕ್ನನ್ನು ಸುಮ್ಮನಾಗಿಸಿದನು. ವಿವೇಕ್ನು ಅವನ ಸನ್ನೆಯನ್ನು ಅರ್ಥ ಮಾಡಿಕೊಂಡು ನಿಯತಿಯ ಕಡೆಗೆ ನೋಡಿದನು ಮತ್ತು ಹೇಳಿದನು, ನಿಯತಿ, ನೀವು ನಿಮ್ಮ ಕ್ಯಾಬಿನ್ಗೆ ಹೋಗಿ ಕುಳಿತುಕೊಳ್ಳಿ. ಸ್ವಲ್ಪ ಸಮಯ ಬಿಟ್ಟು ನಾನೇ ನಿಮ್ಮ ಬಳಿ ಬರುತ್ತೇನೆ. ಆಗ ನಿಯತಿಯು ತಲೆ ತಗ್ಗಿಸಿಕೊಂಡು ಹೊರಗಡೆ ಹೊರಟು ಹೋದಳು. ಆಗ ಪಕ್ಕದಲ್ಲಿ ಕುಳಿತಿರುವ ವ್ಯಕ್ತಿಯು ವಿವೇಕ್ನ ಕಡೆ ತಿರುಗಿ ಕುಳಿತುಕೊಂಡನು. ಅವನು ಕೇವಲ ವಿವೇಕ್ನ ಬಿಸ್ನೆಸ್ ಪಾರ್ಟ್ನರ್ ಮಾತ್ರ ಆಗಿರಲಿಲ್ಲ, ಬದಲಾಗಿ ಅವನ ಒಳ್ಳೆಯ ಗೆಳೆಯ ಕೂಡ ಆಗಿದ್ದನು. ವಿವೇಕನು ತನ್ನ ಗೆಳೆಯನ ಕಡೆಗೆ ನೋಡುತ್ತಾ ಹೇಳಿದನು, ಅಷ್ಟಕ್ಕೂ ಏನಾಯಿತು? ನೀನೇಕೆ ನನ್ನನ್ನು ಸುಮ್ಮನಿರಲು ಹೇಳಿದೆ? ಆಗ ಆ ವ್ಯಕ್ತಿಯು ಮುಗುಳು ನಕ್ಕನು ಮತ್ತು ಹೇಳಿದನು, ನೀನು ಅವಳಿಗೆ ಹೋಗಿ ಹೇಳು, ನಾನು ಒಂದು ಷರತ್ತಿನ ಮೇಲೆ ನಿನಗೆ ಹಣವನ್ನು ಕೊಡುತ್ತೇನೆ ಎಂದು. ಗೆಳೆಯನ ಮಾತನ್ನು ಕೇಳಿ ವಿವೇಕನು ಹೈರಾಣಾದನು ಮತ್ತು ತನ್ನ ಗೆಳೆಯನನ್ನೇ ನೋಡತೊಡಗಿದನು ಮತ್ತು ಹೇಳಿದನು, ನಿನಗೆ ಪ್ರಜ್ಞೆ ಇದೆಯೇನೋ? ನೀನು ಏನು ಹೇಳುತ್ತಿರುವೆ ಎಂದು ನಿನಗೆ ಗೊತ್ತೇನೋ ಎಂದು ಕೇಳಿದನು. ಆಗ ಆ ವ್ಯಕ್ತಿಯು ಮತ್ತೆ ಮುಗುಳ್ನಕ್ಕು ಹೇಳಿದನು, ಹಾಂ, ನಾನು ಏನು ಹೇಳುತ್ತಿದ್ದೇನೆ ಎಂದು ನನಗೆ ಗೊತ್ತು. ಈಗಷ್ಟೇ ಅವಕಾಶ ಸಿಕ್ಕಿದೆ. ಎಲ್ಲ ಲೆಕ್ಕಾಚಾರವನ್ನು ಬಡ್ಡಿ ಸಮೇತ ಒಂದೊಂದಾಗಿ ನಾನು ಚುಕ್ತಾ ಮಾಡುತ್ತೇನೆ. ವಿವೇಕನು ಅವನ ಮಾತನ್ನು ಕೇಳಿ ಅಚ್ಚರಿಗೊಂಡನು. ಯಾವ ಲೆಕ್ಕಾಚಾರ ಎಂದಾಗ ಆ ವ್ಯಕ್ತಿಯು ಮತ್ತೆ ಮುಗುಳ್ನಕ್ಕನು ಮತ್ತು ಹೇಳಿದನು, ನಾನು ಏನು ಹೇಳುತ್ತೇನೋ ನೀನು ಹಾಗೆ ಮಾಡು.
ಅವಳ ಮನೆಯವರ ಚಿಕಿತ್ಸೆಯ ಎಲ್ಲ ಖರ್ಚು ವೆಚ್ಚವನ್ನು ನಾನೇ ವಹಿಸಿಕೊಳ್ಳುತ್ತೇನೆ. ಕೇವಲ ನೀನು ಅವಳ ಮುಂದೆ ನನ್ನ ಷರತ್ತನ್ನು ಇಡು. ಅವಳ ಉತ್ತರ ಏನು ಎಂದು ನನಗೆ ಅವಶ್ಯವಾಗಿ ತಿಳಿಸು. ಇಷ್ಟು ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದನು. ಆನಂತರ ವಿವೇಕನು ನಿಯತಿಯನ್ನು ತನ್ನ ಕ್ಯಾಬಿನ್ಗೆ ಕರೆಸಿದನು. ನಿಯತಿ ಒಳಗಡೆ ಬರುತ್ತಲೇ ತುಂಬ ಚಿಂತೆಯಿಂದ ತನ್ನ ಬಾಸ್ ಕಡೆಗೆ ನೋಡಿದಳು. ಆಗ ವಿವೇಕನು ಎದ್ದು ನಿಲ್ಲುತ್ತಾ ಅವಳ ಕಡೆಗೆ ಬಂದನು ಮತ್ತು ಹೇಳಿದನು, ನಾನು ನಿನ್ನ ಅಮ್ಮ ಹಾಗೂ ಸಹೋದರನ ಚಿಕಿತ್ಸೆಯ ಎಲ್ಲ ಖರ್ಚು ವೆಚ್ಚವನ್ನು ನೋಡಿಕೊಳ್ಳಲು ತಯಾರಾಗಿದ್ದೇನೆ. ಆದರೆ ಇದಕ್ಕಾಗಿ ಒಂದು ಷರತ್ತಿದೆ. ಆಗ ನಿಯತಿಯು ತುಂಬ ಚಿಂತೆಗೊಳಗಾಗಿ ವಿವೇಕನ ಕಡೆ ನೋಡಿದಳು ಮತ್ತೆ ಹೇಳಿದಳು, ಸರ್, ಯಾವ ಷರತ್ತು? ನೀವು ಷರತ್ತು ಏನೆಂದು ಹೇಳಿ, ನಾನು ನಿಮ್ಮ ಎಲ್ಲ ಷರತ್ತನ್ನು ಒಪ್ಪಿಕೊಳ್ಳಲು ತಯಾರಾಗಿದ್ದೇನೆ ಎಂದಾಗ ವಿವೇಕ್ ದೀರ್ಘವಾದ ನಿಟ್ಟುಸಿರನ್ನು ತೆಗೆದುಕೊಳ್ಳುತ್ತಾ ತನ್ನ ಬಿಸ್ನೆಸ್ ಪಾರ್ಟ್ನರ್ ಹೇಳಿದ ಷರತ್ತನ್ನು ಅವಳಿಗೆ ಹೇಳಿದನು. ನೀನು ನನ್ನ ಬಿಸ್ನೆಸ್ ಪಾರ್ಟ್ನರ್ನ ಜೊತೆ ಒಂದು ರಾತ್ರಿ ಕಳೆಯಬೇಕು. ಇದನ್ನು ಕೇಳುತ್ತಿದ್ದಂತೆ ನಿಯತಿಗೆ ನಿಂತ ನೆಲವೇ ಕುಸಿದಂತಾಯಿತು. ತರೆಗೆಲೆಯು ಗಾಳಿಗೆ ಅದರುವಂತೆ ನಡುಗತೊಡಗಿದಳು. ಅವಳು ತುಂಬ ಅಚ್ಚರಿಗೊಂಡು ವಿವೇಕನ ಕಡೆಗೆ ನೋಡಿದಳು. ಅವಳಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ನಿಜವಾಗಲೂ ಇವರ ಪಾರ್ಟ್ನರ್ ಈ ರೀತಿ ಹೇಳಿದರೆ ಎಂದುಕೊಳ್ಳುತ್ತಾ ಸಿಟ್ಟಿನಿಂದ ಹೇಳಿದಳು, ಸರ್, ನೀವು ಇದೇನು ಮಾತನಾಡುತ್ತಿದ್ದೀರಿ? ನಿಮಗೆ ಹೀಗೆ ಹೇಳಲು ಸ್ವಲ್ಪವೂ ನಾಚಿಕೆಯಾಗುವುದಿಲ್ಲವೇ? ವಿವೇಕನು ಅವಳ ಕಡೆಗೆ ನೋಡಿದನು ಮತ್ತು ತಲೆ ತಗ್ಗಿಸಿ ಹೇಳಿದನು, ಒಂದು ವೇಳೆ ನಿನಗೆ ನಿನ್ನ ಸಹೋದರ ಹಾಗೂ ಅಮ್ಮನ ಆಪರೇಷನ್ಗೆ ಹಣ ಬೇಕೆಂದರೆ ನನ್ನ ಷರತ್ತನ್ನು ಒಪ್ಪಿಕೊಳ್ಳಲೇಬೇಕು. ಇಲ್ಲದೆ ಹೋದರೆ ನಿನ್ನಿಷ್ಟ. ನಾನು ನಿನಗೆ ಯಾವುದೇ ಫೋರ್ಸ್ ಮಾಡುವುದಿಲ್ಲ. ಅವಳು ಸ್ವಲ್ಪ ಹೊತ್ತಿನವರೆಗೆ ಯೋಚಿಸುತ್ತಾ ಅಲ್ಲೇ ನಿಂತುಕೊಂಡಳು. ಅವಳ ಸಹೋದರ ಹಾಗೂ ಅಮ್ಮನ ಮುಖ ಕಣ್ಣ ಮುಂದೆ ಬರುತ್ತಿದ್ದಂತೆ ಅವಳ ಕಣ್ಣಿನಲ್ಲಿ ಕಣ್ಣೀರು ಜಿನುಗತೊಡಗಿತ್ತು. ಅವಳು ನಡುಗುತ್ತಿರುವ ಶಬ್ದಗಳಲ್ಲಿ ಹೇಳಿದಳು, ಸರಿ, ನನಗೆ ನಿಮ್ಮ ಷರತ್ತು ಒಪ್ಪಿಗೆ ಇದೆ. ಆದರೆ ಒಂದು ಕ್ಷಣ ನಿಂತು ಧೈರ್ಯ ಒಗ್ಗೂಡಿಸಿಕೊಂಡು ಹೇಳಿದಳು, ನೀವು ನಿಮ್ಮ ಪಾರ್ಟ್ನರ್ನಲ್ಲಿ ಹೇಳಿ ಅವರಿಗೆ ಒಂದು ರಾತ್ರಿಗಾಗಿ ನನ್ನನ್ನು ಮದುವೆ ಮಾಡಿಕೊಳ್ಳಲು. ಮಾರನೇ ದಿನವೇ ಅವರು ನನ್ನನ್ನು ಬಿಟ್ಟು ಬಿಡಲಿ. ಇದಕ್ಕೆ ನಾನೇನು ದೂರುವುದಿಲ್ಲ. ನಾನು ಯಾವುದೇ ಅಕ್ರಮ ಸಂಬಂಧ ಇಟ್ಟುಕೊಳ್ಳಲು ಬಯಸುವುದಿಲ್ಲ. ನಾನು ಯಾವುದೇ ಪಾಪವನ್ನು ಮಾಡಲು ಬಯಸುವುದಿಲ್ಲ. ಆಗ ವಿವೇಕ್ ತಲೆ ಆಡಿಸುತ್ತಾ ಹೇಳಿದನು, ಸರಿ, ನಾನು ಎಲ್ಲವನ್ನೂ ಅವನಿಗೆ ಹೇಳುತ್ತೇನೆ. ಅವನಲ್ಲಿ ಮಾತನಾಡಿ ನಿನಗೆ ಹೇಳುತ್ತೇನೆ. ಈಗ ಹೋಗು, ನಿನ್ನ ಕ್ಯಾಬಿನ್ಗೆ ಹೋಗಿ ಕುಳಿತುಕೋ. ಈಗ ನಿಯತಿ ತುಂಬ ಚಿಂತೆಗೊಳಗಾಗಿದ್ದಳು. ಭಾರವಾದ ಹೆಜ್ಜೆಗಳೊಂದಿಗೆ ಅವಳು ತನ್ನ ಕ್ಯಾಬಿನ್ ಕಡೆಗೆ ಬಂದಳು. ತನ್ನ ಕುರ್ಚಿಯಲ್ಲಿ ಕುಳಿತುಕೊಂಡಳು. ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಚಿಂತೆಗಳು ಏರ್ಪಟ್ಟಿದ್ದವು. ಅವಳ ದೇಹದಿಂದ ಪ್ರಾಣವೇ ಹೊರಟು ಹೋದಂತೆ ತೋರುತ್ತಿತ್ತು. ಅವಳು ತನ್ನ ಕುರ್ಚಿಯಲ್ಲಿ ಕುಳಿತು ತನ್ನ ಮುಖವನ್ನು ಮುಚ್ಚಿಕೊಂಡು ಅಳಲು ಶುರು ಮಾಡಿದಳು. ತನ್ನ ಜೀವನ ತನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸುತ್ತದೆ ಎಂದು ಅವಳು ಎಂದಿಗೂ ಯೋಚಿಸಿರಲಿಲ್ಲ. ಇಲ್ಲಿ ತನ್ನ ಮಾನವನ್ನು ಪಣಕ್ಕಿಡಬೇಕಾಗಬಹುದು ಎಂದು ಎಂದಿಗೂ ಅಂದುಕೊಂಡಿರಲಿಲ್ಲ. ತನ್ನ ಸಹೋದರ ಹಾಗೂ ಅಮ್ಮನ ಜೀವವನ್ನು ಉಳಿಸಲು ತಾನು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಬಹುದು ಎಂದು ಅಂದುಕೊಂಡಿರಲಿಲ್ಲ. ಕಣ್ಣೀರು ಅವಳ ಇಡೀ ಮುಖವನ್ನು ಒದ್ದೆ ಮಾಡಿತ್ತು. ಇದನ್ನು ಬಿಟ್ಟರೆ ತನಗೆ ಬೇರೆ ಯಾವುದೇ ದಾರಿ ಇಲ್ಲ ಎಂದು ಅವಳಿಗೆ ಗೊತ್ತಿತ್ತು. ತಕ್ಷಣ ವಿವೇಕನು ತನ್ನ ಪಾರ್ಟ್ನರ್ಗೆ ಕಾಲ್ ಮಾಡಿದನು. ಅತ್ತ ಕಡೆಯಿಂದ ಧ್ವನಿ ಬಂದಿತ್ತು, ಹಾಂ ಹೇಳು. ಇತ್ತ ಕಡೆಯಿಂದ ನಿಯತಿ ಒಪ್ಪಿಕೊಂಡಿದ್ದಾಳೆ. ಹಾಂ, ಆದರೆ ಒಂದು ಷರತ್ತಿದೆ. ಒಂದು ರಾತ್ರಿಗಾಗಿ ನಿಯತಿಯನ್ನು ಮದುವೆ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಮಾರನೇ ದಿನ ಅವಳನ್ನು ಬಿಟ್ಟು ಬಿಡಬಹುದು. ಆಗ ಅವನ ಬಿಸ್ನೆಸ್ ಪಾರ್ಟ್ನರ್ ಅನಿಕೇತ್ ಒಂದು ಕ್ಷಣ ಸುಮ್ಮನಾದನು. ಆತನಿಗೆ ಮೃದುವಾಗಿ ಚಾಟಿ ಬೀಸಿದಂತಾಯಿತು ಮತ್ತು ಯೋಚಿಸಿದನು, ಇದಂತೂ ಒಳ್ಳೆಯದೇ ಆಯಿತು. ಆಯಿತು, ಮದುವೆಯಾದ ಮೇಲೆ ಡೈವರ್ಸ್ ಕೊಟ್ಟರಾಯಿತು ಎಂದು ಅಂದುಕೊಳ್ಳುತ್ತಾ ಹೇಳಿದನು. ಸರಿ, ನನ್ನದೇನು ತೊಂದರೆ ಇಲ್ಲ. ನನ್ನ ಒಪ್ಪಿಗೆ ಇದೆ. ಅವಳಿಗೆ ಇಷ್ಟು ಮಾತ್ರ ಹೇಳು, ಹಿಂದೆ ಮದುವೆ ಮಾಡಿಕೊಳ್ಳಬೇಕು. ವಿವೇಕನು ತನ್ನ ಬಿಸ್ನೆಸ್ ಪಾರ್ಟ್ನರ್ನ ಮಾತನ್ನು ಕೇಳಿ ಗಂಭೀರವಾಗಿ ಹೇಳಿದನು. ಗೆಳೆಯ, ಮತ್ತೊಮ್ಮೆ ಯೋಚಿಸು. ನೀನು ಕೆಟ್ಟ ಕೆಲಸ ಮಾಡಲು ಹೊರಟಿದ್ದೀಯಾ? ಅವಳು ಆ ರೀತಿ ಹುಡುಗಿಯಲ್ಲ ಎಂದ ಮೇಲೆ ಅವಳನ್ನು ಏಕೆ ಅಸಹಾಯಕಳನ್ನಾಗಿ ಮಾಡುತ್ತಿದ್ದೀಯಾ? ಅವನ ಬಿಸ್ನೆಸ್ ಪಾರ್ಟ್ನರ್ ವಿವೇಕನ ಮಾತನ್ನು ಗಾಳಿಯಲ್ಲಿ ತೇಲಿಬಿಡುತ್ತಾ ಹೇಳಿದನು. ನಿನಗೆ ನಾನು ಏನು ಹೇಳಿದ್ದೇನೋ ಅದನ್ನೇ ಮಾಡು. ನನಗೆ ತಿಳಿ ಹೇಳುವ ಅವಶ್ಯಕತೆ ಇಲ್ಲ. ನಾನೇನು ಮಾಡುತ್ತಿದ್ದೇನೆ ಎಂದು ನನಗೆ ಗೊತ್ತಿದೆ. ಇಷ್ಟು ಹೇಳಿ ಅವನು ಫೋನ್ ಕಟ್ ಮಾಡಿದನು. ವಿವೇಕನು ತನ್ನ ಬಾಯಿಯನ್ನು ಮುಚ್ಚಿಕೊಂಡನು. ಅವನಿಗೆ ಗೊತ್ತಿತ್ತು, ಈಗ ಅವನ ಪಾರ್ಟ್ನರ್ಗೆ ಏನು ಹೇಳಿದರೂ ಪ್ರಯೋಜನವಿಲ್ಲ. ವಿವೇಕನು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಕುರ್ಚಿಯಿಂದ ಎದ್ದನು. ಕಿಟಕಿಯಿಂದ ಹೊರಗಡೆ ನೋಡತೊಡಗಿದನು. ಹೊರಗಡೆ ಬೆಳಕಿದ್ದರೂ ಕೂಡ ಅವನಿಗೆ ಕತ್ತಲಾಗಿರುವಂತೆ ತೋರುತ್ತಿತ್ತು. ಅವನ ಅಂತರಾಳ ಸುತರಾಮ್ ಇದನ್ನು ಒಪ್ಪಿಕೊಳ್ಳಲಿಲ್ಲ. ಆದರೆ ಅವನು ಅಸಹಾಯಕನಾಗಿದ್ದನು. ತನ್ನ ಪಾರ್ಟ್ನರ್ ಹಠಮಾರಿ ಹಾಗೂ ಕೆಟ್ಟ ವ್ಯಕ್ತಿಯಾಗಿದ್ದಾನೆಂದು ಅವನಿಗೆ ಗೊತ್ತಿತ್ತು. ಆದರೆ ಹೇಳಿ ಯಾವುದೇ ಲಾಭವಿಲ್ಲ ಎಂದು ಆತನಿಗೆ ಗೊತ್ತಿತ್ತು. ಹೇ ಭಗವಂತ, ಈ ಹುಡುಗಿಯನ್ನು ಅನಿಕೇತ್ನು ಹೇಗೆ ನೋಡಿದನೋ? ಈ ಹುಡುಗಿಗೂ ಮತ್ತು ಅನಿಕೇತ್ನಿಗೂ ಯಾವ ಶತ್ರುತ್ವ ಇದೆ? ವಿವೇಕ್ ಪಶ್ಚಾತ್ತಾಪ ಪಡುತ್ತಿದ್ದನು. ಒಂದು ವೇಳೆ ವಿವೇಕ್ ಅವನಿಗೆ ಸಹಾಯ ಮಾಡದಿದ್ದರೂ ಕೂಡ ಅವನು ಒತ್ತಾಯಪೂರ್ವಕವಾಗಿ ನಿಯತಿಯನ್ನು ಎತ್ತಿಕೊಂಡು ಹೋಗುತ್ತಾನೆ. ಒಂದು ವೇಳೆ ತಾನು ಪಾರ್ಟ್ನರ್ನ ಮಾತನ್ನು ಕೇಳದಿದ್ದರೆ ತನ್ನ ಬಿಸ್ನೆಸ್ ಕೂಡ ಏರುಪೇರಾಗಬಹುದು ಎಂದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ಸುಮ್ಮನಾದನು. ಸೀದಾ ನಿಯತಿಯ ಬಳಿಗೆ ಬಂದು ಹೇಳಿದನು, ಮದುವೆಗಾಗಿ ತಯಾರಾಗು. ಮದುವೆ ಇಂದೇ ನಡೆಯುತ್ತದೆ ಮತ್ತು ಹಾಂ, ಮದುವೆ ಆಗುತ್ತಿದ್ದಂತೆ ನಿನ್ನ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡಲಾಗುತ್ತದೆ.
ಆಗ ನಿಯತಿ ಒದ್ದೆಯಾದ ಕಣ್ಣುಗಳಿಂದ ವಿವೇಕನ ಕಡೆ ನೋಡಿದಳು ಮತ್ತು ತಲೆ ತಗ್ಗಿಸಿಕೊಂಡು ಹೇಳಿದಳು, ಸರಿ ಸರ್, ನಾನು ತಯಾರಾಗಿದ್ದೇನೆ. ಅವಳ ಒದ್ದೆಯಾದ ಮುಖ ಹಾಗೂ ಊದಿಕೊಂಡಿರುವ ಕಣ್ಣುಗಳನ್ನು ನೋಡಿ ವಿವೇಕನು ಒಂದು ಕ್ಷಣ ತನ್ನ ನೋಟವನ್ನು ಅವಳಿಂದ ಬದಲಿಸಿದನು. ಆದರೆ ಏನನ್ನೂ ಹೇಳಲಿಲ್ಲ. 1 ಗಂಟೆಯ ನಂತರ ಅವಳನ್ನು ಕರೆದುಕೊಂಡು ಹೋಗಿ ತನ್ನ ಬಿಸ್ನೆಸ್ ಪಾರ್ಟ್ನರ್ನ ಫಾರ್ಮ್ ಹೌಸಿಗೆ ಅವಳನ್ನು ಕರೆದುಕೊಂಡು ಹೋದನು. ಅಲ್ಲಿ ಮೊದಲೇ ಮದುವೆ ತಯಾರಿ ಮಾಡಲಾಗಿತ್ತು. ಅಲ್ಪ ಸ್ವಲ್ಪ ಮದುವೆಯ ತಯಾರಿಯನ್ನು ಮಾಡಿದ್ದರು. ನಿಯತಿಯನ್ನು ಬೇರೆ ಕೋಣೆಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ಅವಳಿಗೆ ಒಂದು ದುಬಾರಿಯಾದ ಸುಂದರವಾದ ಲೆಹೆಂಗಾವನ್ನು ತೊಡಿಸಲಾಯಿತು. ಜೊತೆಯಲ್ಲಿ ಒಬ್ಬಳು ಬ್ಯೂಟಿಷಿಯನ್ ಕೂಡ ಕಳಿಸಲಾಗಿತ್ತು. ಅವಳು ನಿಯತಿಯನ್ನು ಮದುಮಗಳಂತೆ ತಯಾರು ಮಾಡಿದಳು. ಕನ್ನಡಿಯಲ್ಲಿ ಸ್ವತಃ ತನ್ನನ್ನು ತಾನು ನೋಡಿಕೊಳ್ಳುತ್ತಾ ನಿಯತಿ ಯೋಚಿಸತೊಡಗಿದಳು. ಈಗ ತಾನು ಬೇರೆ ಹುಡುಗಿ ಎಂದು ಅವಳು ಅಂದುಕೊಂಡಳು. ಈ ಸಮಯದಲ್ಲಿ ಅವಳು ಒಬ್ಬರ ಕೈದಿಯಾಗಿದ್ದಳು. ಅವಳ ಇಷ್ಟಕಷ್ಟಗಳು ನಡೆಯುವ ಹಾಗಿರಲಿಲ್ಲ. ಹೊರಗಡೆ ಹಾಲ್ನಲ್ಲಿ ವಿವೇಕ್ನು ತನ್ನ ಪಾರ್ಟ್ನರ್ನೊಂದಿಗೆ ಕುಳಿತುಕೊಂಡಿದ್ದನು. ಅವನ ಪಾರ್ಟ್ನರ್ನು ಅವಸರ ಪಡುತ್ತಾ ಹೇಳಿದನು, ಪಂಡಿತರೆ, ಬೇಗ ಮದುವೆಯನ್ನು ಶುರು ಮಾಡಿ, ಸ್ವಲ್ಪವೂ ತಡವಾಗುವುದು ಬೇಡ. ಆಗ ಭಾರವಾದ ಹೆಜ್ಜೆಗಳಿಂದ ಅವರು ಮದುವೆಯ ರೀತಿ ರಿವಾಜುಗಳನ್ನು ಪೂರೈಸಿದರು ಮತ್ತು ಇಬ್ಬರ ಮದುವೆ ಮಾಡಿಸಿದರು. ಈಗ ನಿಯತಿಯು ಯಾರದೋ ಧರ್ಮಪತ್ನಿಯಾಗಿದ್ದಳು. ವಿವೇಕನ ಪಾರ್ಟ್ನರ್ ತುಂಬ ಖುಷಿಯಾದನು. ಅವನು ಖುಷಿಯಿಂದ ವಿವೇಕ್ನನ್ನು ಒಪ್ಪಿಕೊಂಡನು. ಮದುವೆಗೆ ಬಂದ ಎಲ್ಲ ಅತಿಥಿಗಳನ್ನು ಕಳುಹಿಸಿಕೊಟ್ಟನು ಮತ್ತು ತಕ್ಷಣ ಆಸ್ಪತ್ರೆಗೆ ಫೋನ್ ಮಾಡಿ ನಿಯತಿಯ ಅಮ್ಮ ಹಾಗೂ ಸಹೋದರನ ಚಿಕಿತ್ಸೆಗಾಗಿ ಅವಶ್ಯವಾದ ಕ್ರಮವನ್ನು ಕೈಗೊಂಡನು. ಇದೆಲ್ಲ ಮಾಡಿದ ಮೇಲೆ ಅನಿಕೇತನು ಕೋಣೆ ಒಳಗೆ ಬಂದನು. ನಿಯತಿ ಮದುಮಗಳಾಗಿ ಸಿಂಗರಿಸಿಕೊಂಡಿದ್ದಳು. ಅನಿಕೇತನು ಬಾಗಿಲನ್ನು ತೆರೆಯುತ್ತಿದ್ದಂತೆ ನಿಯತಿಯ ಅಂಗೈ ಬೆವರಿನಿಂದ ತೊಯ್ದು ಹೋಯಿತು ಮತ್ತು ಒಂದು ಬದಿ ಮುದುಡಿ ಕುಳಿತುಕೊಂಡಳು. ಹೆದರಿಕೆಯಿಂದ ಅವಳ ಇಡೀ ದೇಹ ಕಂಪಿಸತೊಡಗಿತ್ತು. ಆದರೆ ಅವಳು ತಲೆ ಎತ್ತಿ ನೋಡಿದಾಗ ಅವಳು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದಳು. ತನ್ನ ಎದುರಿಗೆ ನಿಂತ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ. ಅವನು ಅನಿಕೇತನಾಗಿದ್ದನು. ಆತನಿಗೆ ಅವಳು ಕಾಲೇಜಿನಲ್ಲಿ ಎಲ್ಲ ಗೆಳೆಯರ ಮುಂದೆ ಕೆನ್ನೆಗೆ ಬಾರಿಸಿದಳು. ಅನಿಕೇತನು ಅವಳು ಅಚ್ಚರಿಗೊಂಡಿರುವುದನ್ನು ನೋಡಿ ಅವಳನ್ನು ವ್ಯಂಗ್ಯವಾಗಿ ದಿಟ್ಟಿಸತೊಡಗಿದನು. ಸಿಟ್ಟಿನಿಂದ ಮುಗುಳು ನಕ್ಕನು ಮತ್ತು ಹೇಳಿದನು, ಬಹುಶಃ ನನ್ನ ಹೆಂಡತಿಗೆ ಎಲ್ಲವೂ ನೆನಪಾಗಿರಬೇಕು. ಈ ಮದುವೆಯು ಪ್ರೀತಿಯಿಂದ ಮಾಡಿಕೊಂಡಿದ್ದಲ್ಲ, ಬದಲಾಗಿ ಸೇಡು ತೀರಿಸಿಕೊಳ್ಳಲು ಮಾಡಿಕೊಂಡ ಮದುವೆಯಾಗಿದೆ ಎಂದು ಕೂಡ ಗೊತ್ತಾಗಿರಬೇಕು. ಈ ಮಾತನ್ನು ಕೇಳಿದ ಕ್ಷಣ ನಿಯತಿಯ ಉಸಿರು ಕಟ್ಟಿದಂತಾಯಿತು. ಆಗ ಅನಿಕೇತನು ವಿಚಿತ್ರ ಶಬ್ದಗಳಿಂದ ಹೇಳಿದನು, ನಿನಗೆ ಗೊತ್ತೇನು, ನೀನು ವಿವೇಕ್ನಲ್ಲಿ ಸಹಾಯ ಕೇಳುತ್ತಿರುವುದನ್ನು ನಾನು ನೋಡಿದೆ. ಆಗ ಎಲ್ಲರ ಮುಂದೆ ಕಾಲೇಜಿನಲ್ಲಿ ನಡೆದ ಇಡೀ ಘಟನೆಯು ಕಣ್ಣ ಮುಂದೆ ಹಾದು ಹೋಯಿತು. ನೀನು ನನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡಿದ್ದೀಯಲ್ಲವೇ? ನಾನು ಆಗಲೇ ಯೋಚಿಸಿದ್ದೆ, ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತೆಂದು ಸಿಗುವುದಿಲ್ಲ ಎಂದು. ಹೀಗೆ ಹೇಳುತ್ತಿದ್ದಂತೆ ನಿಯತಿಯು ಬೆದರಿದ ಬೊಂಬೆಯಂತಾದಳು. ಅನಿಕೇತ್ ಮುಂದಕ್ಕೆ ಬಾಗುತ್ತಾ ಮತ್ತೆ ಹೇಳಿದನು, ಈ ಮದುವೆ ಕೇವಲ ಒಂದು ರಾತ್ರಿಯ ಮದುವೆ ಎಂದು ನೀನು ಯೋಚಿಸಿದ್ದೀಯಲ್ಲವೇ? ಇಂದಿನಿಂದ ನೀನು ಪ್ರತಿ ರಾತ್ರಿ ನನ್ನ ಇಚ್ಛೆಗೆ ಅನುಗುಣವಾಗಿ ನನ್ನನ್ನು ಖುಷಿಪಡಿಸುತ್ತೀಯ ಮತ್ತು ಯಾವಾಗ ನನಗೆ ಸಾಕು ಎಂದು ಅನಿಸುತ್ತದೋ ಆಗ ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ನಿನಗೆ ಅವಶ್ಯವಾಗಿ ನಿನ್ನ ತಪ್ಪಿನ ಅರಿವಾಗಲೇಬೇಕು. ಇದು ಎಲ್ಲಿಯವರೆಗೆ ನಡೆಯುತ್ತದೆಂದರೆ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವವರೆಗೂ ನಾನು ಮುಂದುವರಿಸುತ್ತೇನೆ. ಇಷ್ಟು ಹೇಳಿ ಅನಿಕೇತನು ಒಂದೇ ಕ್ಷಣದಲ್ಲಿ ಅವಳ ದುಪ್ಪಟ್ಟವನ್ನು ಎಳೆದು ಹಾಕಿದನು. ದುಪ್ಪಟ್ಟವು ಅವಳ ಕೂದಲಿಗೆ ಸಿಕ್ಕಿ ಹಾಕಿಕೊಂಡಿತ್ತು. ಅದನ್ನು ಎಳೆಯುತ್ತಿದ್ದಂತೆ ನಿಯತಿಯ ತಲೆಗೆ ಜೋರಾಗಿ ನೋವಾಯಿತು. ಅವಳು ಜೋರಾಗಿ ನೋವಿನಿಂದ ಕಿರುಚಿಕೊಂಡಳು. ಅವಳ ಕಣ್ಣಿಂದ ಕಣ್ಣೀರು ಇಳಿಯತೊಡಗಿತ್ತು. ಈಗ ಅನಿಕೇತ್ನ ಮುಖದ ಮೇಲೆ ಮುಗುಳು ನಗೆ ಮೂಡಿತು. ಈಗ ನಿಯತಿಯ ಕಣ್ಣುಗಳಲ್ಲಿ ಕೇವಲ ನೋವು, ಪಶ್ಚಾತ್ತಾಪ ಮೂಡಿತು. ಅನಿಕೇತನು ಇಡೀ ರಾತ್ರಿ ನಿಯತಿಯ ಮೇಲೆ ತನ್ನ ಸೇಡನ್ನು ತೀರಿಸಿಕೊಂಡನು. ನಿಯತಿಯು ಎಲ್ಲವನ್ನು ಸುಮ್ಮನೆ ಸಹಿಸಿಕೊಂಡಳು, ಏಕೆಂದರೆ ಅವಳ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ಅವಳ ಮನಸ್ಸು ಒಡೆದು ಹೋಗಿತ್ತು. ಅವಳು ಚೂರು ಚೂರಾಗಿದ್ದಳು. ಆದರೂ ಅವಳು ಧೈರ್ಯದಿಂದ ಸಾವರಿಸಿಕೊಂಡಿದ್ದಳು. ಅನಿಕೇತನು ಬೆಳಿಗ್ಗೆ ಎದ್ದನು ಮತ್ತು ಮುಗುಳು ನಗುತ್ತಾ ನಿಯತಿಯ ಕಡೆಗೆ ನೋಡಿದನು ಮತ್ತು ಸಿಟ್ಟಿನಿಂದ ಹೇಳಿದನು, ಏಳು, ಎದ್ದೇಳು, ಫ್ರೆಶ್ ಆಗಿ ನನಗಾಗಿ ತಿಂಡಿಯನ್ನು ರೆಡಿ ಮಾಡು. ಇದಾದ ಮೇಲೆ ಮನೆಯ ಎಲ್ಲ ಕೆಲಸವನ್ನು ನೀನೇ ಸ್ವತಃ ಮಾಡಬೇಕು. ಇಂದಿನಿಂದ ಎಲ್ಲ ನೌಕರರಿಗೂ ರಜೆ ನೀಡಿದ್ದೇನೆ. ನಿನ್ನನ್ನು ಇಲ್ಲಿ ಎಂಜಾಯ್ ಮಾಡಲು ಕರೆದುಕೊಂಡು ಬಂದಿಲ್ಲ. ಇಷ್ಟು ಹೇಳಿ ಅನಿಕೇತ್ನು ತಾನು ಕೂಡ ಫ್ರೆಶ್ ಮಾಡಲು ಹೊರಟು ಹೋದನು. ನಿಯತಿಯು ತುಂಬ ಕಷ್ಟಪಟ್ಟು ಕುಳಿತುಕೊಂಡಳು. ಅವಳ ಹೃದಯವು ಚೂರು ಚೂರಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಅನಿಕೇತ್ನು ಫ್ರೆಶ್ ಆಗಿ ಹೊರಗಡೆ ಬಂದನು. ನಿಯತಿ ಬೇಗ ಬೇಗ ವಾಶ್ರೂಮ್ಗೆ ಹೊರಟು ಹೋದಳು, ಏಕೆಂದರೆ ಮತ್ತೆ ಅನಿಕೇತನ ಬೈಗುಳವನ್ನು ಕೇಳಿಸಿಕೊಳ್ಳಬಾರದೆಂದು ಅವಳು ಹಾಗೆ ಮಾಡಿದಳು. ತನ್ನ ಸಹೋದರ ಹಾಗೂ ಅಮ್ಮ ಇಬ್ಬರು ಸರಿಯಾಗಬಹುದು ಎಂಬ ನಂಬಿಕೆ ಅವಳಿಗಿತ್ತು. ಆಗ ನಿಯತಿಗೆ ಯಾರೋ ಜೋರಾಗಿ ಕೂಗಿಕೊಂಡಂತಾಯಿತು. ಹೊರಗಡೆ ಬಂದು ನೋಡಿದಾಗ ಅನಿಕೇತನು ಫೋನ್ನಲ್ಲಿ ಯಾರೊಂದಿಗೋ ಜೋರಾಗಿ ಜಗಳ ಮಾಡುತ್ತಿದ್ದನು. ಬಹುಶಃ ಅವಳು ಅನಿಕೇತ್ನ ಪತ್ನಿಯಾಗಿದ್ದಳು. ಅವಳು ಇವನಿಗೆ ಧಮಕಿ ಹಾಕುತ್ತಿದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಬಂದರು. ಅವರ ಜೊತೆಗೆ ಅವನ ಪತ್ನಿ ಕೂಡ ಇದ್ದಳು. ಅನಿಕೇತ್ನಿಗೆ ಏನು ಉತ್ತರ ನೀಡಬೇಕೆಂದು ಅರ್ಥವಾಗಲಿಲ್ಲ. ಅಷ್ಟಕ್ಕೂ ಅವಳು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳಾಗಿದ್ದಳು ಮತ್ತು ಅನಿಕೇತ್ನ ಪತ್ನಿಯಾಗಿದ್ದಳು. ಹೀಗಿರುವಾಗ ಅನಿಕೇತ್ ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ? ಅವನು ಪೊಲೀಸರ ಮುಂದೆ ಬಂದು ಉತ್ತರವನ್ನು ನೀಡಲೇಬೇಕಾಗಿತ್ತು.
ಆದರೆ ಪೊಲೀಸರ ಮುಂದೆ ಅನಿಕೇತ್ನ ಪತ್ನಿಯು ನಿಯತಿಯ ಮೇಲೆ ದಾಳಿ ಮಾಡಿದಳು. ಪೊಲೀಸರು ಅನಿಕೇತ್ನ ಪತ್ನಿಯಿಂದ ನಿಯತಿಯನ್ನು ಬಿಡಿಸಿದರು. ನಿಯತಿಯು ಅನಿಕೇತ್ನ ಪತ್ನಿಯಲ್ಲಿ ಕ್ಷಮೆ ಕೇಳಿದಳು ಮತ್ತು ತಕ್ಷಣ ಅವನ ಪತ್ನಿಯಲ್ಲಿ ಹೇಳಿದಳು, ಈಗಲೇ ನಿಮ್ಮ ಗಂಡನಿಗೆ ನನಗೆ ಡೈವರ್ಸ್ ನೀಡಲು ಹೇಳಿ. ಮತ್ತು ಅನಿಕೇತ್ನೊಂದಿಗೆ ನಡೆದ ಎಲ್ಲ ಘಟನೆಯ ವಿವರವನ್ನು ಆತನ ಪತ್ನಿಗೆ ಹೇಳಿದಳು. ಅನಿಕೇತನು ತಿಂದು ಹಾಕುವ ದೃಷ್ಟಿಯಲ್ಲಿ ನಿಯತಿಯನ್ನು ಗುರಾಯಿಸತೊಡಗಿದನು. ಮತ್ತೊಂದು ಕಡೆ ಪೊಲೀಸರು ನಿಯತಿಯ ಮೇಲೂ ಕೂಡ ಕೇಸನ್ನು ದಾಖಲಿಸಿದರು. ಪೊಲೀಸರು ವಿಚಾರಣೆ ನಡೆಸಿದ ಮೇಲೆ ನಿಯತಿಯ ಮೇಲೆ ಯಾವುದೇ ಕೇಸ್ ದಾಖಲಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅನಿಕೇತನು ಒತ್ತಾಯಪೂರ್ವಕವಾಗಿ ಅವಳನ್ನು ಮದುವೆ ಮಾಡಿಕೊಂಡಿದ್ದನು. ಆದರೆ ಅನಿಕೇತನು ನೀಡಿದ ಷರತ್ತಿನಂತೆ ತನ್ನ ವಾಗ್ದಾನವನ್ನು ಪೂರ್ಣಗೊಳಿಸಿದ್ದನು. ಆಸ್ಪತ್ರೆಯಲ್ಲಿ ಅವಳ ಅಮ್ಮ ಹಾಗೂ ಸಹೋದರನ ಚಿಕಿತ್ಸೆಗಾಗಿ ಹಣವನ್ನು ಕಳುಹಿಸಿಕೊಟ್ಟಿದ್ದನು. ಪೊಲೀಸರ ವಿಚಾರಣೆಯ ನಂತರ ಬಿಡುಗಡೆಯಾದ ಮೇಲೆ ನಿಯತಿಯು ತಕ್ಷಣ ಆಸ್ಪತ್ರೆಗೆ ಬಂದು ತಲುಪಿದಳು. ಭಗವಂತನಿಗೆ ಧನ್ಯವಾದ ಹೇಳಿದಳು. ಅಂತಹ ದುಷ್ಟ ವ್ಯಕ್ತಿಯಿಂದ ಅವಳಿಗೆ ಆದಷ್ಟು ಬೇಗ ಮುಕ್ತಿ ದೊರಕಿತ್ತು. ಅನಿಕೇತ್ನ ಪತ್ನಿಗೆ ವಿಷಯವನ್ನು ಮುಟ್ಟಿಸಿದವನು ಬೇರಾರೂ ಆಗಿರಲಿಲ್ಲ, ಬದಲಾಗಿ ವಿವೇಕನಾಗಿದ್ದನು. ಅವನೇ ಅನಿಕೇತ್ನ ಪತ್ನಿಗೆ ಒತ್ತಾಯಪೂರ್ವಕವಾಗಿ ಮದುವೆ ನಡೆಯುತ್ತಿದೆ ಎಂದು ಸೂಚನೆ ಕೊಟ್ಟಿದ್ದನು. ವಿವೇಕನು ಅವನ ಪತ್ನಿಯಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ದನು. ತಾನು ಹೇಳಿರುವ ವಿಷಯ ಅನಿಕೇತ್ನಿಗೆ ತಿಳಿಯಬಾರದು, ಏಕೆಂದರೆ ವಿವೇಕನು ನಿಯತಿಯನ್ನು ಮನದಲ್ಲಿ ಇಷ್ಟಪಡತೊಡಗಿದ್ದನು. ಈಗ ಅವನು ನಿಯತಿಯನ್ನು ಎಂದಿಗೂ ಕಳೆದುಕೊಳ್ಳಲು ತಯಾರಿರಲಿಲ್ಲ. ವಿವೇಕನೇ ಅನಿಕೇತ್ನ ಪತ್ನಿಗೆ ಎಲ್ಲ ವಿಷಯವನ್ನು ಹೇಳಿ ಅವಳು ಪೊಲೀಸರನ್ನು ಕರೆದುಕೊಂಡು ಫಾರ್ಮ್ ಹೌಸಿಗೆ ಬರುವಂತೆ ನೋಡಿಕೊಂಡಿದ್ದನು. ಅನಿಕೇತ್ ನಿಯತಿಯೊಂದಿಗೆ ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿಕೊಂಡ ಒಂದೇ ವಾರದಲ್ಲಿ ಅವಳನ್ನು ಅನಿಕೇತ್ನಿಂದ ರಕ್ಷಿಸಿದ್ದನು. ಯಾವಾಗ ನಿಯತಿಯ ಅಮ್ಮ ಹಾಗೂ ಸಹೋದರನ ಚಿಕಿತ್ಸೆ ನಡೆಯಲು ಶುರುವಾಯಿತೋ ಅಂದಿನಿಂದ ವಿವೇಕನು ಅವರನ್ನು ವಿಚಾರಿಸಲು ಹೋಗುತ್ತಿದ್ದನು. ತಾನು ಮಾಡಿದ ತಪ್ಪಿಗಾಗಿ ಅವನು ತುಂಬ ನಾಚಿಕೆ ಪಟ್ಟುಕೊಂಡಿದ್ದನು, ಏಕೆಂದರೆ ಅವನು ತನ್ನ ಬಿಸ್ನೆಸ್ ಪಾರ್ಟ್ನರ್ನ ಮಾತನ್ನು ಕೇಳಿ ತನ್ನ ನಿಯತಿಯನ್ನು ಕಳೆದುಕೊಂಡಿದ್ದನು. ಅವನೇ ಸ್ವತಃ ತುಂಬ ನಾಚಿಕೆ ಪಟ್ಟುಕೊಂಡಿದ್ದನು. ಇದಕ್ಕಾಗಿ ಅವನು ಪ್ರತಿಕ್ಷಣವೂ ಈಗ ಸತ್ತು ಬದುಕುತ್ತಿದ್ದನು. ನಿಯತಿಯು ಆಸ್ಪತ್ರೆಗೆ ಬಂದು ತನ್ನ ಅಮ್ಮ ಹಾಗೂ ಸಹೋದರನ ಬಳಿಗೆ ಬಂದಳು. ಅವರಿಗೆ ಪ್ರಜ್ಞೆ ಬರುತ್ತಿದ್ದಂತೆ ಅವಳ ಖುಷಿಗೆ ಪಾರವೇ ಇರಲಿಲ್ಲ. ಪಕ್ಕದಲ್ಲಿ ವಿವೇಕ್ ಕುಳಿತಿರುವುದನ್ನು ನೋಡಿ ಅವಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ಅವಳು ವಿವೇಕನ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದಳು. ಅಮ್ಮ ಹಾಗೂ ಸಹೋದರನನ್ನು ನೋಡುತ್ತಿದ್ದಂತೆ ಅವಳು ವಿವೇಕ್ನಿಗೆ ಧನ್ಯವಾದ ಹೇಳಿದಳು. ನೀವು ನಮಗಾಗಿ ಏನೇ ಸಹಾಯ ಮಾಡಿದ್ದರೂ ಅದಕ್ಕಾಗಿ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ ಎಂದಳು. ವಿವೇಕನು ತಕ್ಷಣ ತನ್ನ 2 ಕೈ ಜೋಡಿಸಿ, ಇದೆಲ್ಲವೂ ನನ್ನಿಂದಾಗಿಯೇ ನಡೆದು ಹೋಯಿತು. ಒಂದು ವೇಳೆ ನಾನು ಅನಿಕೇತ್ನ ಮಾತನ್ನು ಒಪ್ಪಿಕೊಳ್ಳದಿದ್ದರೆ ಇದೆಲ್ಲ ನಡೆಯುತ್ತಿರಲಿಲ್ಲ. ಆಗ ನಿಯತಿ ಹೇಳಿದಳು, ಏನೇ ನಡೆದಿದ್ದರೂ ಅದು ಭಗವಂತನ ಇಚ್ಛೆಯಂತೆ ನಡೆದಿದೆ. ಒಂದು ವೇಳೆ ನಾನು ಅನಿಕೇತ್ನನ್ನು ಮದುವೆಯಾಗದಿದ್ದರೆ, ಅನಿಕೇತನು ನನಗೆ ಸಹಾಯ ಮಾಡದಿದ್ದರೆ ಹಣ ಎಲ್ಲಿಂದ ಬರುತ್ತಿತ್ತು? ಆಗ ವಿವೇಕ್ ಹೇಳಿದನು, ಹಣವನ್ನು ನಾನು ಕೂಡ ಹೊಂದಿಸಬಹುದಾಗಿತ್ತು. ಆದರೆ ಅನಿಕೇತ್ನ ಮುಂದೆ ನಾನು ಅಸಹಾಯಕನಾಗಿದ್ದೆ, ಏಕೆಂದರೆ ಅನಿಕೇತನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾನೆ. ನಾನು ಒಪ್ಪದಿದ್ದರೆ ನನಗೂ ಕೂಡ ತುಂಬ ನಷ್ಟವನ್ನು ಉಂಟು ಮಾಡುತ್ತಿದ್ದ. ಆದ್ದರಿಂದ ನಾನು ಅಸಹಾಯಕನಾಗಿ ಈ ಹೆಜ್ಜೆಯನ್ನು ಇಡಬೇಕಾಯಿತು. ಇದಕ್ಕಾಗಿ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ಅಷ್ಟಕ್ಕೂ ನಿನ್ನ ಹಾಗೂ ಅನಿಕೇತ್ನ ನಡುವೆ ಯಾವ ಶತ್ರುತ್ವ ಇದೆ? ಇದನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಅನಿಕೇತ್ನು ಕೇವಲ ಕೆಟ್ಟ ಹೃದಯದ ವ್ಯಕ್ತಿ ಅಷ್ಟೇ ಆಗಿರದೆ ಅವನೊಬ್ಬ ಕಾಮುಕನಾಗಿದ್ದನು. ಅವನು ಪ್ರತಿಯೊಂದು ಹುಡುಗಿಯರನ್ನು ತನ್ನ ಆಸ್ತಿ ಎಂದು ಅಂದುಕೊಳ್ಳುತ್ತಿದ್ದನು. ಯಾರು ಅವನಿಗೆ ಇಷ್ಟ ಆಗುತ್ತಾರೋ ಅವರ ಮೇಲೆ ನೋಟಿನ ಸುರಿಮಳೆಯನ್ನೆಗರೆಯುತ್ತಿದ್ದನು. ಹೀಗಾಗಿ ಹುಡುಗಿಯರು ಅವನೆಂದರೆ ಮುಗಿಬೀಳುತ್ತಿದ್ದರು. ಮತ್ತು ಅನಿಕೇತ್ನ ಮದುವೆಯಾಗುವ ಹುಡುಗಿಯೊಬ್ಬಳಿದ್ದಳು. ಅವಳೊಂದಿಗೆ ಅವನ ಮದುವೆ ನಿಶ್ಚಯವಾಗಿತ್ತು. ಆದರೆ ಆ ಹುಡುಗಿಯು ಅನಿಕೇತ್ನಿಗಿಂತ ಹೆಚ್ಚು ಶ್ರೀಮಂತೆಯಾಗಿದ್ದಳು. ಅವಳ ತಂದೆಯ ಬಿಸ್ನೆಸ್ ವಿದೇಶದಲ್ಲೂ ಕೂಡ ಹರಡಿಕೊಂಡಿತು. ಅನಿಕೇತ್ನು ಆ ಹುಡುಗಿ ಅಡಿಯಾಳಾಗಿ ಬದುಕುತ್ತಿದ್ದನು ಮತ್ತು ಸುಂದರ ಹುಡುಗಿಯರಿಗೂ ಕೂಡ ಮರಳು ಆಗುತ್ತಿದ್ದನು. ಅದೇ ವರ್ಷ ನಮ್ಮ ಕಾಲೇಜಿನಲ್ಲಿ ನನ್ನ ಲಾಸ್ಟ್ ಸೆಮಿಸ್ಟರ್ ಆಗಿತ್ತು. ಅದೇ ವರ್ಷ ಅನಿಕೇತ್ ಮತ್ತು ಮಧು ಇಬ್ಬರು ಆ ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದ್ದರು. ಈ ಮಧ್ಯದಲ್ಲಿ ಅನಿಕೇತ್ನ ದೃಷ್ಟಿ ನನ್ನ ಮೇಲೆ ಬಿದ್ದಿತ್ತು. ಆದರೆ ನಾನಾಯಿತು, ನನ್ನ ಕೆಲಸವಾಯಿತು ಎನ್ನುವ ಹಾಗೆ ಇರುತ್ತಿದ್ದೆ. ಅಷ್ಟರಲ್ಲಿ ನಮ್ಮ ಕಾಲೇಜಿನ ಕೆಲವು ಪೋಲಿ ಹುಡುಗರು ಇವರಿಬ್ಬರನ್ನು ರ್ಯಾಗಿಂಗ್ ಮಾಡಲು ತಯಾರಿ ಮಾಡಿಕೊಂಡಿದ್ದರು. ನಮ್ಮ ಕಾಲೇಜಿನ ಅಂಥ ತುಂಟ ಹುಡುಗರಲ್ಲಿ ನಾನೆಂದಿಗೂ ಸಲಿಗೆಯಿಂದ ನಡೆದುಕೊಂಡಿರಲಿಲ್ಲ. ಅವರು ನನ್ನ ಈ ವ್ಯವಹಾರವನ್ನು ನೋಡಿ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದರು. ಆಗ ಆ ಹುಡುಗರು ಒಂದು ಪ್ಲ್ಯಾನ್ ಮಾಡಿದರು. ಏಕೆಂದರೆ ಅವರಿಗೆ ಗೊತ್ತಿತ್ತು ಅನಿಕೇತ್ ಮತ್ತು ಮಧು ಈ ಕಾಲೇಜಿನಲ್ಲಿ ಎಲ್ಲರಿಗಿಂತ ಶ್ರೀಮಂತರು. ಬಹುಶಃ ನಾನು ಅವರ ಮುಂದೆ ತಲೆ ತಗ್ಗಿಸಬಹುದು ಎಂದು ಅಂದುಕೊಂಡಿದ್ದರು. ಇದು ಯಾವಾಗಲೂ ಅವರ ತಲೆಯಲ್ಲಿತ್ತು. ಅವರು ಈ ಪ್ಲ್ಯಾನ್ ಮಾಡಿಕೊಂಡು ಅವರಿಗೆ ಹೇಳಿದರು, ನಮ್ಮ ಕಾಲೇಜಿನಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳೊಂದಿಗೆ ಅನಿಕೇತನು ಕೆಟ್ಟದಾಗಿ ನಡೆದುಕೊಳ್ಳಬೇಕು
ಮತ್ತು ಈ ಹುಡುಗಿಯನ್ನು ತನ್ನವಳನ್ನಾಗಿ ಮಾಡಿಕೊಂಡು ಎಲ್ಲರ ಮುಂದೆ ತೋರಿಸಬೇಕು. ಇದೇ ನಾವು ನಿಮಗೆ ನೀಡುವ ರ್ಯಾಗಿಂಗ್ ಟಾಸ್ಕ್ ಆಗಿದೆ ಅವರು ಹೇಳಿದರು ಎಂದು ಅನಿಕೇತನು ನನ್ನ ಮೇಲೆ ಕೈ ಹಾಕಿದನು. ಏಕೆಂದರೆ ಅನಿಕೇತ್ನು ನನ್ನನ್ನು ನೋಡಿ ಮನಸೋತಿದ್ದನು. ಯಾವುದೇ ಬೆಲೆ ತೆತ್ತಾದರೂ ನನ್ನನ್ನು ಅವನ ಗರ್ಲ್ ಫ್ರೆಂಡ್ ಮಾಡಿಕೊಳ್ಳಬೇಕೆಂದು ಅಂದುಕೊಂಡಿದ್ದನು ಮತ್ತು ತನ್ನ ಮದುವೆಯಾಗುವ ಹುಡುಗಿ ಮಧುವನ್ನು ರೇಗಿಸಬೇಕೆಂದುಕೊಂಡನು. ಆದರೆ ಎಲ್ಲವೂ ಉಲ್ಟಾ ಆಗಿ ಹೋಯಿತು. ನಾನು ಎಲ್ಲರ ಮುಂದೆ ಅವನ ಮೇಲೆ ಕೈ ಮಾಡಿದೆ. ಯಾವುದೇ ಬೆಲೆ ತೆತ್ತಾದರೂ ಅವನು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದಿದ್ದನು. ಭಗವಂತನ ಕೃಪೆ ಏನಾಗಿತ್ತೆಂದರೆ ನನ್ನ ಲಾಸ್ಟ್ ಸೆಮಿಸ್ಟರ್ ನಡೆಯುತ್ತಿತ್ತು. ನನ್ನ ಸೆಮಿಸ್ಟರ್ ಮುಗಿದ ನಂತರ ನಾನು ಕಾಲೇಜ್ ಬಿಟ್ಟೆ. ಅದಾದ ಮೇಲೆ ಅನಿಕೇತ್ನೊಂದಿಗೆ ಎದುರು ಬದುರು ನನ್ನ ಭೇಟಿಯಾಗಿರಲಿಲ್ಲ. ಕೆಲವರು ನನ್ನ ಬಗ್ಗೆ ತಿಳಿದುಕೊಂಡಿದ್ದರು. ನಾನೆಲ್ಲಿ ಇದ್ದೇನೆ ಎನ್ನುವುದು ಅವರಿಗೆ ಗೊತ್ತಿತ್ತು. ನಾವು ಒಂದು ಬಾಡಿಗೆ ಮನೆಯಲ್ಲಿ ವಾಸವಿದ್ದೆವು. ಅವರು ತುಂಬ ಶ್ರೀಮಂತರು ಎಂದು ನನಗೆ ಗೊತ್ತಿತ್ತು ಮತ್ತು ನನಗೆ ನೌಕರಿ ಕೂಡ ಸಿಕ್ಕಿತ್ತು. ಆದ್ದರಿಂದ ನಮ್ಮ ಮನೆಯನ್ನು ಬದಲಾಯಿಸಿದೆವು. ಮತ್ತೊಂದು ಪಟ್ಟಣಕ್ಕೆ ನಾವು ಹೊರಟು ಬಂದೆವು. ಮತ್ತೆ ನಾನು ನಿಮ್ಮ ಬಳಿ ನೌಕರಿಗಾಗಿ ಬಂದೆ. ಒಂದು ದಿನ ಅಮ್ಮ ಅಣ್ಣನನ್ನು ಕರೆದುಕೊಂಡು ಅವರಿಗಾಗಿ ಹುಡುಗಿಯನ್ನು ನೋಡಲು ಹೋಗುತ್ತಿದ್ದರು. ರಸ್ತೆಯಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಯಿತು. ಇಲ್ಲಿಯವರೆಗೂ ಅವರು ಹುಡುಗಿಯ ಮನೆಗೂ ಕೂಡ ತಲುಪಿರಲಿಲ್ಲ. ದಾರಿ ಮಧ್ಯದಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಯಿತು ಮತ್ತು ಅವರಿಬ್ಬರು ಆಸ್ಪತ್ರೆಗೆ ದಾಖಲಾದರು. ಈ ಹೊಸ ಪಟ್ಟಣದಲ್ಲಿ ನನಗೆ ಯಾರೂ ಕೂಡ ಪರಿಚಯವಿರಲಿಲ್ಲ ಮತ್ತು ಹಳ್ಳಿಯಲ್ಲಿ ನಮಗೆ ಯಾವುದೇ ಆಸ್ತಿಪಾಸ್ತಿ ಇರಲಿಲ್ಲ. ಹಾಗೇನಾದರೂ ಇದ್ದರೆ ನಾನು ಅದನ್ನು ಮಾರಾಟ ಮಾಡಿ ನನ್ನ ಅಣ್ಣ ಹಾಗೂ ಅಮ್ಮನ ಚಿಕಿತ್ಸೆ ಮಾಡುತ್ತಿದ್ದೆ. ಸಂಬಂಧಿಕರು ಕೂಡ ನಮ್ಮ ಈ ಕೆಟ್ಟ ಸಮಯದಲ್ಲಿ ನಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟರು. ಯಾರೂ ಕೂಡ ನನ್ನ ಫೋನ್ ಎತ್ತಲಿಲ್ಲ. ನಂತರ ನಾನು ಅಸಹಾಯಕಳಾಗಿ ನಿಮ್ಮ ಬಳಿಗೆ ಬಂದೆ. ವಿವೇಕನು ಅವಳ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದನು. ನಿಯತಿಯ ಮುಂದೆ ತನ್ನ 2 ಕೈಗಳನ್ನು ಜೋಡಿಸಿದ್ದನು. ನಿಯತಿ, ನನ್ನನ್ನು ಕ್ಷಮಿಸು. ಏನೇ ನಡೆದಿದ್ದರೂ ಇದು ಗೊತ್ತಿಲ್ಲದೆ ನಡೆದು ಹೋಯಿತು. ನಿಯತಿಯು ವಿವೇಕ್ನನ್ನು ಕ್ಷಮಿಸಿದಳು. ಏಕೆಂದರೆ ಕಳೆದ 2 ವರ್ಷಗಳಿಂದ ಅವಳು ವಿವೇಕ್ನೊಂದಿಗೆ ಕೆಲಸ ಮಾಡುತ್ತಿದ್ದಳು. ಅವಳಿಗೆ ವಿವೇಕ್ನು ಒಳ್ಳೆಯ ವ್ಯಕ್ತಿಯಂತೆ ತೋರುತ್ತಿದ್ದನು. ನಿಯತಿಯ ಅಮ್ಮ ಹಾಗೂ ಅಣ್ಣನ ಆರೋಗ್ಯವೂ ಕೂಡ ಈಗ ಸ್ವಲ್ಪ ಚೇತರಿಸಿಕೊಂಡಿತ್ತು. ಈಗ ಅವರು ತುಂಬ ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದರು. ಆಪರೇಷನ್ ನಂತರ ಅವರು ಬೇಗ ರಿಕವರಿ ಆಗುತ್ತಿದ್ದರು. ಇಬ್ಬರು ಅಮ್ಮ ಮಗನನ್ನು ಐಸಿಯುನಲ್ಲಿಡಲಾಗಿತ್ತು. ಅಲ್ಲಿ ಪ್ರತಿದಿನದ ಖರ್ಚು 50,000 ರೂಪಾಯಿ ಬರುತ್ತಿತ್ತು. ಅವರು ಚೇತರಿಸಿಕೊಳ್ಳಲು ಇನ್ನು ಕೆಲವು ತಿಂಗಳುಗಳು ಬೇಕಾಗಿತ್ತು. ಅನಿಕೇತ್ನು ಕೂಡ ಜೈಲಿಗೆ ಹೊರಟು ಹೋಗಿದ್ದನು. ಈಗ ಎಲ್ಲ ಖರ್ಚುಗಳನ್ನು ವಿವೇಕ್ನೇ ನೋಡಿಕೊಳ್ಳುತ್ತಿದ್ದನು. ವಿವೇಕನು ತನ್ನ ಒಂದು ಫ್ಯಾಕ್ಟರಿಯನ್ನು ಮಾರಾಟ ಮಾಡಿದನು. ಅದೇ ಹಣದಿಂದ ನಿಯತಿಯ ಅಮ್ಮ ಹಾಗೂ ಅಣ್ಣನ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುತ್ತಿದ್ದನು. ಈಗ ನಿಯತಿಯು ಎಲ್ಲವನ್ನು ಮರೆತು ತನ್ನ ಅಮ್ಮ ಹಾಗೂ ಅಣ್ಣನ ಸೇವೆಯಲ್ಲಿ ತೊಡಗಿಕೊಂಡಿದ್ದಳು. ಮತ್ತೆ ಆಫೀಸಿಗೆ ಜಾಯ್ನ್ ಆಗಿದ್ದಳು. ವಿವೇಕ್ನ ಜೊತೆಗೆ ಕೆಲಸ ಮಾಡಲು ಶುರು ಮಾಡಿದಳು. ವಿವೇಕ್ನು ತಾನು ಮಾಡಿದ ಕೃತ್ಯದಿಂದಾಗಿ ತುಂಬ ನಾಚಿಕೆ ಪಟ್ಟುಕೊಂಡಿದ್ದನು. ಒಂದು ದಿನ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು. ನಿಯತಿಯ ಅಮ್ಮನ BP ಹೈ ಆಗಿತ್ತು. ಅವಳಿಗೆ ಅದರಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸಿತ್ತು. ಅವಳು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದಳು. ಏಕೆಂದರೆ ಅವರಿಗೆ ತುಂಬ ದೊಡ್ಡ ಗಾಯವಾಗಿತ್ತು. ಆಪರೇಷನ್ ಆದ ನಂತರ ಕೂಡ ತಲೆಯಲ್ಲಿ ಅವರ ಬ್ಲಡ್ ಸೋರುವುದು ನಿಂತಿರಲಿಲ್ಲ. ನಿಯತಿ ಇದನ್ನು ಕೇಳಿ ಹುಚ್ಚಿಯಂತಾದಳು. ವಿವೇಕ್ನು ಅವಳ ಬಳಿಗೆ ನಿಂತಿದ್ದನು. ಅಳುತ್ತಾ ಅಳುತ್ತಾ ಅವಳು ವಿವೇಕ್ನನ್ನು ಅಪ್ಪಿಕೊಂಡಳು ಮತ್ತು ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದಳು. ವಿವೇಕ್ನು ಡಾಕ್ಟರನ್ನು ಕರೆಸಿದನು. ಡಾಕ್ಟರ್ ಬಂದು ಚೆಕಪ್ ಮಾಡಿದಾಗ ಅವಳು ಪ್ರೆಗ್ನೆಂಟ್ ಆಗಿರುವುದು ತಿಳಿಯಿತು. ನಿಯತಿಯಂತೂ ಪ್ರಜ್ಞೆ ತಪ್ಪಿದ್ದಳು. ವಿವೇಕ್ನು ಈ ವಿಷಯವನ್ನು ಮುಚ್ಚಿಟ್ಟನು. ಏಕೆಂದರೆ ವಿವೇಕ್ ಯೋಚಿಸಿದನು, ಇಂತಹ ವಿಷಯವನ್ನು ಹೇಳುವ ಸಮಯ ಇದಲ್ಲ. ಈಗ ಇದನ್ನು ಹೇಳಿದರೆ ನಿಯತಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂದು ಅಂದುಕೊಂಡು ವಿವೇಕ್ನು ಡಾಕ್ಟರಿಗೂ ಕೂಡ ಈ ವಿಷಯವನ್ನು ಯಾರಲ್ಲಿಯೂ ಹೇಳಬೇಡಿ ಎಂದು ಮನವಿ ಮಾಡಿಕೊಂಡನು. ನಿಯತಿಗೆ ಪ್ರಜ್ಞೆ ಬಂದ ಮೇಲೆ ಮತ್ತೆ ಅವಳು ಅಳತೊಡಗಿದಳು. ವಿವೇಕ್ನು ಅವಳಿಗೆ ಅಳಲು ಬಿಟ್ಟನು. ನಂತರ ಅವಳು ಸಂಭಾಳಿಸಿಕೊಂಡಾಗ ವಿವೇಕ್ ಅವಳಿಗೆ ಸಮಾಧಾನ ಮಾಡಿದನು. ನಂತರ ನಿಯತಿಯ ಅಮ್ಮನ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಈಗ ನಿಯತಿ ಒಬ್ಬಂಟಿಯಾಗಿದ್ದಳು. ನಿರಂತರವಾಗಿ ಅವಳಿಗೆ ವಾಂತಿಯಾಗುತ್ತಿತ್ತು. ಆದರೆ ನಿಯತಿಯು ತನ್ನ ಅಮ್ಮ ಸತ್ತ ದುಃಖದಲ್ಲಿ ತನ್ನ ಆರೋಗ್ಯದ ಮೇಲೆ ಅಷ್ಟೊಂದು ಗಮನ ಕೊಡುತ್ತಿರಲಿಲ್ಲ. ಅವಳ ಅಣ್ಣ ಆಸ್ಪತ್ರೆಯಲ್ಲಿದ್ದನು. ಅವಳ ಅಣ್ಣನನ್ನು ಬಿಟ್ಟರೆ ಈಗ ಅವಳಿಗೆ ಬೇರೆ ಯಾರೂ ಇರಲಿಲ್ಲ. ಆಗ ವಿವೇಕ್ನು ನಿಯತಿಗೆ ಸಮಾಧಾನ ಹೇಳಿದನು. ಅವಳ ಅಣ್ಣ ಈಗ ರಿಕವರಿ ಆಗುತ್ತಿದ್ದನು. ಈಗ ಮಾತನಾಡಲು ಕೂಡ ಶುರು ಮಾಡಿದ್ದನು. ಆದಷ್ಟು ಬೇಗ ಅವನಿಗೆ ಡಿಸ್ಚಾರ್ಜ್ ಮಾಡುತ್ತೇವೆ ಎಂದು ಡಾಕ್ಟರ್ ಕೂಡ ಹೇಳಿದರು. ಅವನ ಆರೋಗ್ಯ ಈಗ ತುಂಬ ಸುಧಾರಿಸಿತ್ತು. ನಿಯತಿ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದಳು. ಆಸ್ಪತ್ರೆಯಲ್ಲಿ ಈಗ ಅವಳಿಗೆ ಪ್ರೆಗ್ನೆಂಟ್ ಆಗಿರುವ ವಿಷಯ ತಿಳಿಯಿತು. ಅವಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ಅವಳು ಈ ಮಗುವಿಗೆ ಜನ್ಮ ನೀಡಲು ಬಯಸಲಿಲ್ಲ. ನಿಯತಿಯು ಈ ಮಗುವಿನ ಆಪರೇಷನ್ ಮಾಡಬೇಕೆಂದು ಡಾಕ್ಟರಲ್ಲಿ ವಿನಂತಿಸಿಕೊಂಡಾಗ ಡಾಕ್ಟರ್ ಆಗುವುದಿಲ್ಲ ಎಂದು ತಿರಸ್ಕರಿಸಿದ್ದರು. ಈ ಮಗುವಿಗೆ 4 ತಿಂಗಳಿಗೂ ಹೆಚ್ಚಿನ ಸಮಯವಾಗಿದೆ. ಆದ್ದರಿಂದ ಇದನ್ನು ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಮತ್ತು ವಿವೇಕ್ ಸರ್ ಕೂಡ ಆಪರೇಷನ್ ಮಾಡೋದು ಬೇಡ ಎಂದು ಹೇಳಿದ್ದಾರೆ. ಆಗ ನಿಯತಿ ಯೋಚಿಸಿದಳು, ಇದರರ್ಥ ಈ ವಿಷಯ ವಿವೇಕ್ನಿಗೆ ಮೊದಲೇ ಗೊತ್ತಾಗಿದೆ. ಅವಳು ವಿವೇಕ್ನಲ್ಲಿ ಏನನ್ನೂ ಹೇಳಲಿಲ್ಲ. ಪ್ರತಿದಿನದಂತೆ ಆಫೀಸಿಗೆ ಹೋಗತೊಡಗಿದಳು.
ಮತ್ತು 1 ತಿಂಗಳ ನಂತರ ಅವಳ ಅಣ್ಣನ ಡಿಸ್ಚಾರ್ಜ್ ಆಯಿತು. ಅವಳ ಅಣ್ಣ ಈಗ ಜಾಬ್ ಮಾಡಲು ಯೋಚಿಸುತ್ತಿದ್ದನು. ನಿಯತಿ ಅವನ ಜಾಬ್ನ ಬಗ್ಗೆ ವಿವೇಕ್ನಲ್ಲಿ ಹೇಳಿದಾಗ ತನ್ನ ಆಫೀಸ್ನಲ್ಲೇ ಜಾಬ್ ನೀಡಿದನು. ಈಗ ಅಣ್ಣ ತಂಗಿಯರಿಬ್ಬರು ವಿವೇಕ್ನ ಆಫೀಸ್ನಲ್ಲೇ ಕೆಲಸ ಮಾಡಲು ಶುರು ಮಾಡಿದರು. ನಿಯತಿಯ ಪ್ರೆಗ್ನೆನ್ಸಿ ಟೈಮ್ ಕೂಡ ಹತ್ತಿರ ಬಂದಿತ್ತು. ನಿಯತಿಯು ಎಲ್ಲ ಸತ್ಯವನ್ನು ತನ್ನ ಅಣ್ಣನಿಗೆ ಹೇಳಿದಳು. ನಿಯತಿಯನ್ನು ಬಿಟ್ಟರೆ ಅವನಿಗೂ ಕೂಡ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲಿಲ್ಲ. ಅವರು ಒಬ್ಬರಿಗೊಬ್ಬರು ತಮ್ಮ ದುಃಖವನ್ನು ಹಂಚಿಕೊಳ್ಳುತ್ತಿದ್ದರು. ನಿಯತಿಯು ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದಳು. ನಿಯತಿ ಹಾಗೂ ಅವಳ ಅಣ್ಣ ರುದ್ರ ತಮ್ಮ ಊಟ ತಿಂಡಿಯ ಖರ್ಚನ್ನು ಬಿಟ್ಟು ಎಲ್ಲ ಸಂಬಳವನ್ನು ವಿವೇಕ್ನಿಗೆ ನೀಡುತ್ತಿದ್ದರು. ಏಕೆಂದರೆ ವಿವೇಕ್ನು ಅವರಿಬ್ಬರ ಖರ್ಚು ವೆಚ್ಚಕ್ಕಾಗಿ ಕನಿಷ್ಠವೆಂದರೂ 30 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದನು. ಅದನ್ನು ನಿಯತಿ ಚುಕ್ತ ಮಾಡುತ್ತಿದ್ದಳು. ಅವಳ ಅಣ್ಣನು ಕೂಡ ಸಾಲವನ್ನು ತೀರಿಸುತ್ತಿದ್ದನು. ವಿವೇಕ್ನು ಸ್ವತಃ ಎಂದಿಗೂ ಹಣ ಬೇಕು ಎಂದು ಕೇಳಿರಲಿಲ್ಲ. ಆದರೆ ನಿಯತಿ ಸ್ವತಃ ತನ್ನ ಹಾಗೂ ತನ್ನ ಅಣ್ಣನ ಎಲ್ಲ ಸಂಬಳವನ್ನು ಕಟ್ ಮಾಡಿ ಸಾಲ ತೀರಿಸುತ್ತಿದ್ದಳು. ಒಂದು ದಿನ ವಿವೇಕ್ನು ಮುಜುಗರ ಪಡುತ್ತಲೇ ನಿಯತಿಯ ಅಣ್ಣ ರುದ್ರನಲ್ಲಿ ಮಾತನಾಡಿದನು ಮತ್ತು ಹೇಳಿದನು, ನನಗೆ ನಿಯತಿ ಎಂದರೆ ತುಂಬ ಇಷ್ಟ. ನಾನು ಅವಳನ್ನು ಇಷ್ಟಪಡುತ್ತೇನೆ ಮತ್ತು ಮದುವೆ ಕೂಡ ಮಾಡಿಕೊಳ್ಳುತ್ತೇನೆ. ಆಗ ನಿಯತಿಯ ಅಣ್ಣ ಅವಳಿಗೆ ವಿವೇಕನು ಹೇಳಿದ ಎಲ್ಲ ಮಾತುಗಳನ್ನು ಹೇಳಿದನು. ಆಗ ಅವಳು ಯೋಚಿಸಿದಳು, ವಿವೇಕ್ನಂಥ ಒಳ್ಳೆಯ ವ್ಯಕ್ತಿ ಅವಳಿಗೆ ಎಂದಿಗೂ ಸಿಗಲು ಸಾಧ್ಯವಿಲ್ಲ. ಏಕೆಂದರೆ ಅವಳು ವಿಚ್ಛೇದನ ಪಡೆದುಕೊಂಡಿದ್ದಳು ಮತ್ತು ಒಂದು ಮಗುವಿನ ತಾಯಿಯಾಗಿದ್ದಳು. ಆದ್ದರಿಂದ ಇವಳ ಮದುವೆ ಅಷ್ಟೊಂದು ಸುಲಭವಾಗಿ ನಡೆಯುತ್ತಿರಲಿಲ್ಲ. ಒಂದು ವೇಳೆ ಯಾರಾದರೂ ಮದುವೆಯಾಗುವವರಿದ್ದರೆ ವಿಚ್ಛೇದನ ಪಡೆದವರೇ ಮದುವೆಯಾಗುತ್ತಿದ್ದರು. ವಿವೇಕ್ನಂತೂ ಕುಮಾರನಾಗಿದ್ದನು ಮತ್ತು ಶ್ರೀಮಂತನಾಗಿದ್ದನು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ನಿಯತಿಯನ್ನು ಇಷ್ಟಪಡುತ್ತಿದ್ದನು. ನಿಯತಿಯು ವಿವೇಕ್ನನ್ನು ಇಷ್ಟಪಡುತ್ತಿದ್ದಳು. ಆದರೆ ಅವನು ನಿಯತಿಯ ಬಾಸ್ ಆಗಿದ್ದನು. ಆದ್ದರಿಂದ ಎಂದಿಗೂ ಅವಳು ಅವನಲ್ಲಿ ಹೇಳುವ ಧೈರ್ಯ ತೋರಿರಲಿಲ್ಲ. ಇದು ಅವರ ಆಫೀಸ್ನಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಆದ್ದರಿಂದ ನಿಯತಿಯು ವಿವೇಕ್ನನ್ನು ಮದುವೆಯಾಗಲು ಒಪ್ಪಿಕೊಂಡಳು. ವಿವೇಕ್ನು 1 ವಾರದ ಒಳಗಾಗಿ ಮದುವೆಯ ತಯಾರಿ ಮಾಡಿಕೊಂಡು ನಿಯತಿಯನ್ನು ಮದುವೆಯಾದನು. ಈ ವಿಷಯ ಅನಿಕೇತ್ನಿಗೆ ತಿಳಿಯುತ್ತಿದ್ದಂತೆ ಅವನು ತುಂಬ ನಾಚಿಕೆ ಪಟ್ಟುಕೊಂಡನು. ತಾನು ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳಬೇಕೆಂದುಕೊಂಡನು. ವಿವೇಕನು ಅವನನ್ನು ತನ್ನ ಮದುವೆಗೆ ಕರೆದಿರಲಿಲ್ಲ. ಈಗ ಅವನು ಅನಿಕೇತ್ನೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲು ಬಯಸಲಿಲ್ಲ ಅಥವಾ ಗೆಳೆತನವನ್ನು ಮುಂದುವರಿಸಲು ಕೂಡ ಬಯಸಲಿಲ್ಲ. ಆದರೆ ಅವನ ಮುಂದೆ ಹೇಳಲು ಅವನಿಗೆ ಸಾಧ್ಯವಾಗಲಿಲ್ಲ. ಏಕೆಂದರೆ ಅನಿಕೇತ್ನು ಅವನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದನು. ಹೀಗಾಗಿ ವಿವೇಕ್ ಎಂದಿಗೂ ಯಾವುದೇ ಜಗಳವನ್ನು ಅನಿಕೇತ್ನೊಂದಿಗೆ ಮಾಡಿಕೊಳ್ಳಲಿಲ್ಲ ಅಥವಾ ಅವನನ್ನು ತನ್ನ ಮದುವೆಗೆ ಕರೆದಿರಲಿಲ್ಲ. ಆದರೆ ಅವನ ಕೆಲವು ಸ್ನೇಹಿತರು ನಿಯತಿಗೆ ಒಂದು ಮಗು ಹುಟ್ಟಿದೆ ಎಂದು ಅನಿಕೇತ್ನಿಗೆ ಸುದ್ದಿ ಮುಟ್ಟಿಸಿದ್ದರು. ಬಹುಶಃ ಆ ಮಗು ನಿನ್ನದೇ ಇರಬೇಕು. ಏಕೆಂದರೆ ಹಿಂದಿನ ವಾರವಷ್ಟೇ ನಿಯತಿಯ ಮದುವೆಯಾಗಿದೆ. ಆ ಮಗುವಂತೂ ವಿವೇಕ್ನ ಮಗುವಾಗಿರಲು ಸಾಧ್ಯವಿಲ್ಲ. ಮಗುವಿಗೆ ಈಗ 5 ವರ್ಷವಾಗಿದೆ. ಇದನ್ನು ಕೇಳುತ್ತಿದ್ದಂತೆ ಅನಿಕೇತ್ನಿಗೆ ನಿಂತ ನೆಲವೇ ಕುಸಿದಂತಾಯಿತು. ಅನಿಕೇತನು ಕೂಡ ತಾನು ಮಾಡಿದ ತಪ್ಪಿಗಾಗಿ ತುಂಬ ಪಶ್ಚಾತ್ತಾಪ ಪಡುತ್ತಿದ್ದನು. ಈ ಘಟನೆ ನಡೆದು 5 ವರ್ಷ ಕಳೆದಿತ್ತು. ಇದರ ಮಧ್ಯದಲ್ಲಿ ಅನಿಕೇತನ ಪತ್ನಿಯು ಮರಣ ಹೊಂದಿದ್ದಳು. ಅನಿಕೇತ್ನು ನಿಯತಿಯೊಂದಿಗೆ ಮದುವೆ ಮಾಡಿಕೊಂಡಾಗ ಅವಳು ಪ್ರೆಗ್ನೆಂಟ್ ಆಗಿದ್ದಳು. ಅವಳಿಗೆ 9 ತಿಂಗಳು ನಡೆಯುತ್ತಿತ್ತು. ಆಗ ಮಧು ಅನಿಕೇತ್ನ ವಿಷಯವಾಗಿ ತುಂಬ ಚಿಂತೆಗೊಳಗಾಗಿದ್ದಳು ಮತ್ತು ಅದೇ ಚಿಂತೆಯಲ್ಲಿ ಮುಳುಗಿದ್ದಳು. ಇದೇ ಕಾರಣದಿಂದಾಗಿ ಅವಳ ಡೆಲಿವರಿಯಲ್ಲಿ ತುಂಬ ತೊಂದರೆ ಉಂಟಾಯಿತು. ಡೆಲಿವರಿ ಆಗುವಾಗ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಳು. ಆದರೆ ಮಗು ಬದುಕಿ ಉಳಿದಿತ್ತು. ಮಧು ಸುಂದರವಾದ ಮಗುವಿಗೆ ಜನ್ಮ ನೀಡಿದಳು ಮತ್ತು ಸ್ವತಃ ಅವಳು ಈ ಪ್ರಪಂಚದಿಂದ ಹೊರಟು ಹೋಗಿದ್ದಳು. ನಿಯತಿಯ ಅಮ್ಮ ಬದುಕಲಿಲ್ಲ ಎಂದು ತಿಳಿದ ತಕ್ಷಣ ಅನಿಕೇತ್ನು ತುಂಬ ನಾಚಿಕೆ ಪಟ್ಟುಕೊಂಡು ನಿಯತಿಯನ್ನು ಭೇಟಿಯಾಗಲು ಹೋಗಲಿಲ್ಲ ಮತ್ತು ಅನಿಕೇತ್ನು ನಿಯತಿಯ ಬಗ್ಗೆ ಯೋಚನೆ ಮಾಡುವುದನ್ನು ಕೂಡ ಬಿಟ್ಟಿದ್ದನು. ಆದರೆ ಅವನು ನಿಯತಿಯನ್ನು ಹೃದಯದಿಂದ ಇಷ್ಟಪಡತೊಡಗಿದ್ದನು. ಆದರೆ ಅವಳು ತನ್ನ ಮಗನಿಗೆ ಜನ್ಮ ನೀಡಿದ್ದಾಳೆ ಎಂದು ತಿಳಿದು ತಕ್ಷಣ ಅವನು ಮತ್ತೊಮ್ಮೆ ಮದುವೆ ಮಾಡಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಈ ಸುದ್ದಿಯು ಅವನ ತಲೆಯ ಮೇಲೆ ಬಾಂಬ್ ಬಿಟ್ಟ ಹಾಗಿತ್ತು. ಆದರೆ ವಿವೇಕ್ನು ಅವಳನ್ನು ಮದುವೆಯಾಗಿದ್ದನು. ಈಗ ಮೊದಲಿನ ಹಾಗೆ ಯಾವುದೇ ಒತ್ತಾಯ ಮಾಡಲು ಬಯಸಲಿಲ್ಲ. ಮೊದಲೇ ಅವನು ಮಾಡಿದ ಕೃತ್ಯಕ್ಕೆ ನಾಚಿಕೆ ಪಟ್ಟುಕೊಂಡಿದ್ದನು. ಅವನು ನಿಯತಿಯಿಂದ ತನ್ನ ಮಗನನ್ನು ಪಡೆದುಕೊಳ್ಳಲು ಬಯಸಿದ್ದನು. ಹಾಗಾಗಿ ಅವನು ಕೋರ್ಟ್ನಲ್ಲಿ ನನಗೆ ಮಗು ಬೇಕು ಎಂದು ಕೇಸ್ ಮಾಡಿದ್ದನು. ಆದರೆ ವಿವೇಕ್ನು ಕೂಡ ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು. ಅವನು ನಿಯತಿಯಿಂದ ಆ ಮಗುವನ್ನು ಬೇರೆ ಮಾಡಲು ಇಷ್ಟಪಡಲಿಲ್ಲ. ಆದರೆ ನಿಯತಿಯ ಒಂದು ನಿರ್ಧಾರಕ್ಕೆ ಬಂದಳು. ಅವಳು ಅನಿಕೇತ್ನ ಈ ನೆನಪನ್ನು ತನ್ನ ಸುತ್ತಮುತ್ತ ಇರಲು ಬಯಸಲಿಲ್ಲ. ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮಗನನ್ನು ಅನಿಕೇತ್ನಿಗೆ ಒಪ್ಪಿಸಬೇಕೆಂದುಕೊಂಡಳು. ಮತ್ತೊಮ್ಮೆ ಅವನ ವಿರೋಧ ಕಟ್ಟಿಕೊಳ್ಳಲು ಅವಳು ಬಯಸಲಿಲ್ಲ. ವಿವೇಕ್ ಹಾಗೂ ನನ್ನ ಜೀವನದಲ್ಲಿ ಯಾರೂ ಕೂಡ ಮಧ್ಯೆ ಪ್ರವೇಶಿಸಬಾರದು ಎಂದು ಅಂದುಕೊಂಡಳು. ಅವಳು ತನ್ನ ಮಗನನ್ನೇ ಅನಿಕೇತ್ನಿಗೆ ಒಪ್ಪಿಸಲು ನಿರ್ಧಾರ ಕೈಗೊಂಡಳು. ನಿಯತಿ ಈ ಸಮಯದಲ್ಲಿ ಪ್ರೆಗ್ನೆಂಟ್ ಆಗಿದ್ದಳು. ಆದರೆ ಕೋರ್ಟ್ ಈ ರೀತಿ ಮಾಡುವುದನ್ನು ನಿರಾಕರಿಸಿತು. ಏಕೆಂದರೆ ಅನಿಕೇತ್ನು ಒಬ್ಬಂಟಿಯಾಗಿ 2 ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಿರಲಿಲ್ಲ. ಅನಿಕೇತ್ನ ಕೈಯಲ್ಲಿ ಮೊದಲೇ ಒಬ್ಬಳು ಮಗಳು ಇಶಾ ಬೆಳೆಯುತ್ತಿದ್ದಳು. ಅವಳಿಗೆ 6 ವರ್ಷವಾಗಿತ್ತು. ಆದರೆ ಈಗ ಅವಳು 2 ವರ್ಷದ ಮಗುವಂತೆ ತೋರುತ್ತಿದ್ದಳು.
ನಿಯತಿಯ ಮಗ ಆರ್ಯನಿಗೆ ಈಗ 5 ವರ್ಷ ಆಗಿತ್ತು. ಇಶಾಳಿಗಿಂತ ಆರ್ಯನು ದೊಡ್ಡವನಂತೆ ತೋರುತ್ತಿದ್ದನು. ನಿಯತಿಯ ಮಗ ಆರ್ಯನ ಬೆಳವಣಿಗೆ ತುಂಬ ಚೆನ್ನಾಗಿತ್ತು. ಆದ್ದರಿಂದ ಕೋರ್ಟ್ ಆರ್ಯನನ್ನು ಅನಿಕೇತ್ನಿಗೆ ನೀಡಲು ನಿರಾಕರಿಸಿತು. ಆರ್ಯನಿಗೆ 18 ವರ್ಷ ಆಗುತ್ತಿದ್ದಂತೆ ಅವನು ತನ್ನ ಇಚ್ಛೆಯಂತೆ ತನ್ನ ಅಮ್ಮನ ಬಳಿ ಇರಬಹುದು ಅಥವಾ ತನ್ನ ತಂದೆಯ ಬಳಿ ಇರಬಹುದು ಎಂದು ಕೋರ್ಟ್ ಹೇಳಿತು. ಆದರೆ ಅನಿಕೇತ್ ಕೋರ್ಟ್ನಲ್ಲಿ ಹೇಳಿದ್ದನು, ನಾನು ನನ್ನ ಮಗನ ಎಲ್ಲ ಖರ್ಚನ್ನು ನೋಡಿಕೊಳ್ಳಲು ಸಿದ್ಧನಾಗಿದ್ದೇನೆ. ಸ್ಕೂಲ್ನಿಂದ ಹಿಡಿದು ಅವನ ಎಲ್ಲ ಖರ್ಚು ವೆಚ್ಚಗಳ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಳ್ಳುತ್ತೇನೆ ಎಂದು ಕೋರ್ಟ್ನಿಂದ ಪರವಾನಗಿ ತೆಗೆದುಕೊಂಡನು. ತುಂಬ ಪ್ರಾಮಾಣಿಕತೆಯಿಂದ ತನ್ನ ಮಗನನ್ನು ನೋಡಿಕೊಳ್ಳತೊಡಗಿದನು. ಅನಿಕೇತ್ನ ಮಗಳನ್ನು ಒಬ್ಬಳು ಆಯಾ ನೋಡಿಕೊಳ್ಳುತ್ತಿದ್ದಳು. ಅನಿಕೇತ್ನು ತನ್ನ ಪತ್ನಿ ಮಧುವಿನ ಮರಣದ ನಂತರ ಮತ್ತೊಂದು ಮದುವೆ ಮಾಡಿಕೊಳ್ಳಲಿಲ್ಲ. ನಿಯತಿಯ ಮಗ ಆರ್ಯನ್ ನೋಡಲು ಥೇಟ್ ಅನಿಕೇತ್ನಂತೆ ಇದ್ದನು. ನಿಯತಿ 2ನೇ ಬಾರಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ವಿವೇಕ್ನು ಅವನಿಗೆ ವಾಸು ಎಂದು ಹೆಸರಿಟ್ಟನು. ಆ ಗಂಡು ಮಗು ವಿವೇಕನ ತದ್ರೂಪವಾಗಿತ್ತು. ಸೇಮ್ ವಿವೇಕನ ಕಾಪಿಯಾಗಿತ್ತು. ನಾನು ನಿಯತಿ. ನನ್ನ ಜೀವನದಲ್ಲಿ ನಡೆದು ಹೋದ ಸತ್ಯ ಘಟನೆಯ ವಿವರವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇನೆ. ನಿಮ್ಮೊಂದಿಗೆ ಹಂಚಿಕೊಂಡು ನನ್ನ ಮನಸ್ಸನ್ನು ಹಗುರ ಮಾಡಿಕೊಂಡಿದ್ದೇನೆ. ನನ್ನ ಕಥೆಯನ್ನು ನಿಮ್ಮಲ್ಲಿ ಹೇಳಿಕೊಂಡ ಉದ್ದೇಶವೇನೆಂದರೆ, ನನ್ನ ಜೀವನದಲ್ಲಿ ನಡೆದ ಘಟನೆಗಳಿಂದ ನೀವೆಲ್ಲರೂ ತುಂಬ ಪಾಠವನ್ನು ಕಲಿತುಕೊಳ್ಳಲು ಸಾಧ್ಯ ಮತ್ತು ನೀವು ಇಂತಹ ತಪ್ಪು ಹೆಜ್ಜೆಯನ್ನು ಇಡುವುದಿಲ್ಲ ಎಂದು ಅಂದುಕೊಂಡಿದ್ದೇನೆ. ನಾನು ನಿಮ್ಮಲ್ಲಿ ಈ ಕಥೆಯನ್ನು ಹಂಚಿಕೊಂಡ ಮುಖ್ಯ ಉದ್ದೇಶವೇನೆಂದರೆ, ಸೇಡಿನ ಜ್ವಾಲೆಯು ತುಂಬ ಭಯಾನಕವಾಗಿರುತ್ತದೆ. ಅದು ಹೇಗೇ ಇರಲಿ, ಇಂದು ಅನಿಕೇತ್ನು ಸಂಪೂರ್ಣವಾಗಿ ಸೋತು ಸುಣ್ಣವಾಗಿದ್ದಾನೆ ಮತ್ತು ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಅದೇ ಕಾರಣದಿಂದಾಗಿಯೇ ಅವನ ಪತ್ನಿಯ ಜೀವ ಹೊರಟು ಹೋಯಿತು. ಇಂದು ಅವನು ಒಬ್ಬಂಟಿಯಾಗಿ ತುಂಬ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದಾನೆ. ಅವನು ನನ್ನಲ್ಲಿ ಹಲವಾರು ಬಾರಿ ಕ್ಷಮೆ ಕೇಳಿದನು. ಯಾವಾಗ ಅವನು ನನ್ನನ್ನು ಕೋರ್ಟ್ನಲ್ಲಿ ಭೇಟಿಯಾಗುತ್ತಾನೋ ಆಗೆಲ್ಲ ನನ್ನಲ್ಲಿ ಕ್ಷಮೆ ಕೇಳುತ್ತಾನೆ. ಆದ್ದರಿಂದ ಯಾರೂ ಕೂಡ ಯಾವುದೇ ವ್ಯಕ್ತಿ ಅಸಹಾಯಕತೆಯ ಲಾಭವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಬಾರದು. ವೀಕ್ಷಕರೇ, ಈ ಸತ್ಯ ಘಟನೆ ಆಧಾರಿತ ಕಥೆಯನ್ನು ಕೇಳಿ ನಿಮಗೆ ಹೇಗೆನಿಸಿತು? ಯಾವಾಗಲೂ ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲ್ ಸತ್ಯ ಘಟನೆ ಆಧಾರಿತ ಹೊಸ ಕಥೆಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತದೆ. ನಾನು ಈ ಯೂಟ್ಯೂಬ್ ಚಾನಲ್ಗೆ ತುಂಬ ಆಭಾರಿಯಾಗಿದ್ದೇನೆ, ಏಕೆಂದರೆ ಇದು ನಮ್ಮ ಕಥೆಗಳನ್ನು ನಿಮ್ಮೆಲ್ಲರಿಗೂ ತಲುಪಿಸಲು ಸಹಾಯ ಮಾಡುತ್ತದೆ. ಈ ಘಟನೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.